ಓಂ ಶ್ರೀ ಗುರು ಬಸವಲಿಂಗಾಯ ವಿಶ್ವಗುರು ಭಕ್ತಿ ಭಂಡಾರಿ ಬಸವಣ್ಣನವರ ದಿವ್ಯ ಚರಣಗಳಿಗೆ ಭಕ್ತಿಯಿಂದ ಎಲ್ಲ ಶಿವಶರಣರ ಪವಿತ್ರ ಪಾದಪದ್ಮಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಸುಕ್ಷೇತ್ರ ಭೂಮಿಯಿಂದ ಅಧಿದೈವ ದಾನದೈವ ಮಹಾಕಾಲ ಸ್ವರೂಪನಾಗಿರುವ ಕಾಲಭೈರವನಾಥನ ದಿವ್ಯ ಸನ್ನಿಧಿಗೆ ಭಕ್ತಿಯಿಂದ ವಂದಿಸಿ ಮಹಾಪ್ರವಾದ ಪುರುಷರು ಮಹಿಮಾಶಾಲಿಗಳು ತಪೋನಿಧಿಗಳು ಯೋಗಮೂರ್ತಿಗಳಾದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಬ್ರಹ್ಮಸ್ವರೂಪಿ ಗುರು ಬಸವ ಮಹಾಶಿವರವರ ದಿವ್ಯ ಪಾದ ಪದ್ಮಗಳಿಗೆ ದಂಡವ ಪ್ರಣಾಮಗಳನ್ನು ಸಲ್ಲಿಸಿ ಪರಮ ಪೂಜ್ಯರು ಶ್ರೀಮನ್ ನಿರಂಜನ ಬ್ರಹ್ಮ ಸ್ವರೂಪಿಗಳಾದ ಚನ್ನಬಸವ ಮಹಾಶಿವರವರ ಪಾದ ಪದ್ಮಗಳಿಗೂ ನಡೆದು ಇವತ್ತಿನ ಈ ಆಧ್ಯಾತ್ಮಿಕ ವೇದಿಕೆಯ ಸಾನ್ನಿಧ್ಯ ವಹಿಸಿದ ಶ್ರೇಷ್ಠ ಅನುಭಾವಿಗಳು ಮಾತೃ ಹೃದಯವಾದಂತಹ ಪರಮ ಪೂಜ್ಯ ಶ್ರೀ ಸಿದ್ದಪ್ರಸಾದ ಮಹಾಸ್ವಾಮೀಜಿಯವರ ಚರಣಗಳಿಗೂ ವಂದಿಸಿ ಗವಾಯಿಗಳಾದಂತಹ ಶ್ರೀ ಸಿದ್ಧಾರ್ಥ ಅವರಲ್ಲಿ ಹಾಗೂ ಶ್ರೀ ಸಿದ್ಧರಾಜ್ ಮಾಲಿ ಪಾಟೀಲ್ ಅವರಲ್ಲಿಯೂ ವಂದಿಸಿ ಶ್ರದ್ಧೆಯಿಂದ ಆಗಮಿಸಿದ ತಮ್ಮೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇನ್ನ ಸೈಲೆಂಟ್ ಮೋಡಿಗೆ ಬಂದಿಲ್ಲ. ನಾವೆಲ್ಲರೂ ಚಿಂತನೆ ಮಾಡ್ತಾ ಇರುವುದು ಶ್ರೇಷ್ಠ ಜೀವನವನ್ನು ಸಾಧಿಸಿದಂತಹ ಶರಣರ ಚರಿತ್ರೆ ಇದು. ನಿಜವಾಗಿಯೂ ಶರಣರು ಯಾರು? ಎಲ್ಲರಿಗೂ ಶರಣ ಎನ್ನಲಾದೀತೆ. ಶರಣರ ಜೀವನ ಯಾವ ರೀತಿಯಾಗಿರ್ತದ? ಯಾವುದನ್ನ ಸಾಧಿಸಿದರೆ ನಾವು ಶರಣರಾಗ್ತೀವಿ? ಶರಣತ್ವ ಅಂದ್ರೆ ಏನು? ಶರಣನ ನಿಜವಾದ ಲಕ್ಷಣ ಯಾವುದು? ಶರಣನೆಂದರೆ ಹೇಗಿರಬೇಕು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಮಹಾತ್ಮರ ಜೀವನ. ಈಗೇನ್ ನಾವು ಚರಿತ್ರೆಗಳನ್ನು ನೋಡ್ತಾ ಇದ್ದೀವಿ, ಈ ಚರಿತ್ರೆಗಳು ಶರಣರ ಚರಿತ್ರೆಗಳು. ಚರಿತ್ರೆ ಅಂದ್ರ ಒಬ್ಬ ಮನುಷ್ಯ ಯಾವ ರೀತಿಯಾಗಿ ತನ್ನ ಜೀವನವನ್ನು ಸಾಗಿಸ್ತಾನ ಅನ್ನುವಂಥದ್ದರ ಪ್ರತೀತಿ. ಈಗ ನಾನು ಯಾರಾದ್ರೂ ಒಂದು ಚರಿತ್ರೆ ಬರೀರಿ ಅಂದ್ರ ಏನ್ ಬರಬಹುದು? ಬಹಳ ಇಂಥಲ್ಲಿ ಹುಟ್ಟಿದ, ಇಷ್ಟ ಶಾಲೆ ಕಲಿತ, ಆನಂತರ ಲಗ್ನ ಆಯ್ತು, ಮುಂದೆ ನಾಲ್ಕು ಮಕ್ಕಳಾದ್ರು, ಮುಂದೆ ಅವರಿಗೆ ಶಾಲೆ ಕಲಿಸಿದ, ಅವ್ರಿಗೊಂದು ಚಲೋ ಮನೆ ಕಟ್ಟಿ ಮದುವೆ ಮಾಡಿದ. ಇದು ಹಿಂಗ ಇದೇನು ಬದಲಾಗುವುದಲ್ಲ. ನಾವು ಕೋಟಿಗಟ್ಟಲೆ ಜನ ಇದ್ರು ನಮ್ಮೆಲ್ಲರ ಚರಿತ್ರೆ ಇದೇ ರೀತಿಯಾಗಿನ ಅದನ್ನೇ ಹೊರತು ಇದಕ್ಕೆ ಭಿನ್ನವಾದ ಚರಿತ್ರೆ ಇಲ್ಲ. ಒಬ್ಬ ಮನುಷ್ಯ ಸರಿಯಾಗಿ ತಿಳ್ಕೊಂಡ ಸಾಕು ಕೋಟಿಗಟ್ಟಲೆ ಜನ ಎಲ್ಲ ಈ ರೀತಿಯಾಗಿ ಅದ. ಹಾಗಾದರೆ ಒಳ್ಳೆಯ ಜೀವನದಲ್ಲಿ ಸಾಧಿಸಿದ್ದೇನನ್ನ, ಪಡೆದುಕೊಂಡದ್ದು ಏನನ್ನ? ನಾವೆಲ್ಲ ಏನ್ ಪಡೆದಿವಿ? ಮಕ್ಕಳು ಮನೆಗಳನ್ನ ಪಡೆದು ಏನಾದ್ರೂ ಬೆಳೆದಂತಾ ಇದೆ? ಈ ಜಗತ್ತಿನಲ್ಲಿ ಎಲ್ಲರಿಗೂ ಮಕ್ಕಳಾಗ್ಯಾವ, ಎಲ್ಲರೂ ಮನೆ ಕಟ್ಟಾರ, ಎಲ್ಲರೂ
ಶ್ರೀಮಂತನ ಗಳಿಸ್ತಾರ, ಎಲ್ಲರೂ ದುಡಿತಾರ. ನಿಜವಾಗಿಯೂ ನಮಗೆ ನಮ್ಮ ಜೀವನ ಸಾರ್ಥಕ ಅಂತೇಳಿ ಅನಿಸಲೇನು? ನಾವು ಬದುಕಿದ್ದು ಕೂಡ ಸಾರ್ಥಕ ಆಯ್ತು ಮಾತ್ರ ಅನಿಸಲೇನು? ವಿಚಾರ ಮಾಡಿ ನೋಡಿದ್ರೆ ನಮಗೆ ಯಾರಿಗೂ ಅನಿಸಿಲ್ಲ. ಯಾಕೆ ಅನಿಸಿಲ್ಲ ಅಂದ್ರೆ ನಾವು ತಿಳ್ಕೊಂಡು ಜೀವನ ಕಳೆಯುವುದು, ತಿಳಿಯಲಾಗದ ಸುಮ್ಮ ಜೀವನವನ್ನು ಕಳೀತಾ ಇರ್ತೀವಿ. ಆದ್ದರಿಂದ ಇಡೀ ಜೀವನದಲ್ಲಿ ಯಾವ ಕಾಲಕ್ಕೂ ಒಂದು ಅತ್ಯಂತ ಬೆಲೆ ಇದ್ರ, ಮಹತ್ವ ಇದ್ರ ಅದು ಕೇವಲ ಜ್ಞಾನಕ್ಕೆ ಮಾತ್ರ ಅತ್ಯಂತ ಶ್ರೇಷ್ಠ ಬೆಲೆಯಾದ ಜಗತ್ತಿನ. ಯಾವ ಮನುಷ್ಯನ ಹತ್ತಿರ ತಿಳುವಳಿಕೆ ಇರ್ತದಲ್ಲ ಅವನಿಗೆ ಜಗತ್ತು ತಲೆಬಾಗುತ್ತದೆ ಹೊರತು ತಿಳುವಳಿಕೆ ಎನ್ನಾಗಲ್ಲ. ನಮಗ ಜ್ಞಾನ ಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರದು, ಏನು ಮಾತನಾಡಬೇಕು, ಏನು ಮಾತನಾಡಬಾರದು, ಯಾವುದನ್ನು ಮಾಡಬೇಕು, ಯಾವುದನ್ನ ಮಾಡಬಾರದು, ಹೆಂಗಿರಬೇಕು, ಹೆಂಗಿರಬಾರದು, ಇದರ ಸರಿಯಾದ ಜ್ಞಾನವನ್ನು ಮುಟ್ಟುವಂದ್ರೆ ನಾವೇ ಜಗತ್ತಿನಲ್ಲಿ ಜ್ಞಾನಿಗಳು. ಒಂದು ವೇಳೆ ಈ ತಿಳುವಳಿಕೆಯನ್ನು ಇಲ್ಲದೆ ಇರುವುದ್ರೆ ನಾವು ಅಜ್ಞಾನಿಗಳು. ಈ ಜಗತ್ತಿನಲ್ಲಿ ಎಲ್ಲರ ಮಧ್ಯೆ ಅರ್ಥ ತಿಳುವಳಿಕೆ ಇರ್ತದೆ ಅಂತ ಹೇಳಿಕ್ಕೆ ಆಗುವುದಿಲ್ಲ. ಆ ತಿಳುವಳಿಕೆ ಯಾರ ಹತ್ತಿರ ಇರ್ತದೋ ಅವರಿಗೆ ನಾವು ಏನಂತೀವಿ? ಶರಣರು ಅಂತ ಕರೀತೀವಿ. ಬಹಳ ಕಿಮ್ಮತ್ತಿಂದಲೂ ತಿಳುವಳಿಕೆ ಅನ್ನೋದು ಜ್ಞಾನಿ ಅಂದ್ರೆ ವಸ್ತುವಲ್ಲ, ಸಂತೆಯಲ್ಲಿ ಮಾಡುವಂತಹ ವಸ್ತುವೂ ಅಲ್ಲ, ಶಾಲೆಯಲ್ಲಿ ಕಲಿಯುವಂತಹ ವಸ್ತುವೂ ಅಲ್ಲ. ಅದು ಎಲ್ಲಿ ಕಲಿಯಲಿಕ್ಕೆ ಸಾಧ್ಯ ಅಂದ್ರೆ ಒಬ್ಬರು ಗುರು ಸನ್ನಿಧಿಯಲ್ಲಿ ಇಟ್ಟುಕೊಂಡು, ಶರಣರ ಸಂಘದಲ್ಲಿ ಇಟ್ಟುಕೊಂಡು, ಇಂತಹ ಸತ್ಸಂಗಗಳಲ್ಲಿ ಕುಳಿತುಕೊಂಡು ಅಷ್ಟೇ ಅಲ್ಲದೆ ಪರಮಾತ್ಮನ ಪೂಜೆಯನ್ನು ಮಾಡುವಂತಹ ಶಾಲೆ ಕಲಿಯುವುದನ್ನು ನೋಡಿದನು. ಶಾಲೆ ಕಲಿಯಾದ ಕಾಲದಲ್ಲಿ ಯಾರಿಗೆ ಬೇಕಾದ್ರೆ ಕೇಳಿದ್ರೆ ಎಲ್ಲರೂ ಕೂಡ ನಾನು ಶಾಲೆ ಕಲ್ತವೇ ಅಲ್ಲ. ಆದ್ರೆ ಎಲ್ಲರಿಗೂ ತಿಳುವಳಿಕೆ ಅಂತ ಹೇಳುತ್ತಾಗುವುದು. ತಿಳುವಳಿಕೆ ಎಲ್ಲೋ ಕೆಲವೊಂದಷ್ಟು ಜನರು ತಿಳುವಳಿಕೆ ಎಲ್ಲರಿಗೂ ತಿಳುವಳಿಕೆ ಕೇಳಿಕ್ಕಾಗುವುದಿಲ್ಲ. ಹಾಗಾದ್ರೆ ಈ ಶಾಲೆ ಕಲಿತವ್ರು ಎಲ್ಲರೂ ಕೂಡ ತಪ್ಪು ಮಾಡ್ತಾರೆ, ತಪ್ಪು ಮಾಡ್ತಾರೆ. ಡಿಗ್ರಿ ಕಲಿತವರು ತಪ್ಪು ಮಾಡ್ತಾರೆ, ಡಾಕ್ಟರೇಟ್ ಓದೋರು ತಪ್ಪು ಮಾಡ್ತಾರೆ, ದೊಡ್ಡ ಆಫೀಸರ್ಗಳು ತಪ್ಪು ಮಾಡ್ತಾರೆ. ಒಂದು ವೇಳೆ ಅದು ಶಿಕ್ಷಣಕ್ಕನ್ನ ನಾವು ತಿಳುವಳಿಕೆ ಅನ್ನುವಾಗ ಇನ್ನೊಬ್ಬರ ಸಂಪರ್ಕವನ್ನು ಒಂದು ಪೈಸಾ ಸಹಿತ ಮುಟ್ಟ ಮಾಡುವಂತಹ ತಿಳುವಳಿಕೆ ಯಾರು ಬರಲಿಲ್ಲ. ಸುಳ್ಳು ಹೇಳಲಾಗುವಂತ ಸಣ್ಣ ಮಗುವೇ ಗೊತ್ತಾಗ್ತದ. ಇಷ್ಟು ದೊಡ್ಡ ಐಎಎಸ್ ಆಫೀಸರ್ ಆಗಿರೋ ಒಂದು ಜಿಲ್ಲಾ ತಿನ್ನಬಾರದನ್ನ ತಿನ್ನಬಾರದು ಅಂತ ಸಣ್ಣ ಹುಡುಗರು ಗೊತ್ತಾಗುತ್ತೆ. ಅದೇ ಮಾಡುವುದಕ್ಕೆ ಅಲ್ಲ. ಯಾವುದು ಮಾಂಸಾಹಾರ ತಿನ್ನಬಾರದು ಅಂತ ಸಣ್ಣ ಕೂಸೇ ಗೊತ್ತಾಗ್ತದ. ಅಂದ ಬಳಿಕ ದೊಡ್ಡ ಕ್ಲಾಸು ಆಫೀಸರ್ ಇಂಗ್ಲಿಷ್ ನಲ್ಲೇ ಮಾತಾಡ್ತಾನೆ. ಇಡೀ ಜಗತ್ತೆಲ್ಲ ತಿರುಗಾಡಿ ಬಂದಾನ, ಟ್ರಕ್ಗಳಲ್ಲಿ ಪುಸ್ತಕಗಳನ್ನ ಮನೆಗಳಲ್ಲಿ ಬಿಡುಗಡೆಗಳನ್ನ ಪಡೆದಾನ. ಆದ್ರೆ ತಿನ್ನಬಾರದು ಅಂತಿದ್ದಾಗ ಅವನಿಗೆ ಜಗತ್ತಿನಲ್ಲಿ ತಿಳುವಳಿಕೆ ಇಲ್ಲ ಅಂತ ಹೇಳ್ತಾರೆ. ಪ್ರಾಣಿ ಪಕ್ಷಿಗಳು ಕೂಡ ಹೆಂಗಿದಾವ ತಿಳುವಳಿಕೆಯಿಂದ ಬದುಕ್ಯಾವು. ಯಾವ ಶಾಲೆ ಕಲಿತೇವ? ಗುಂಪು ಎಂದರೆ ತಿನ್ನಬಾರದು ತಿಂದೇನು, ಮಗ ಎಂಬ
ಹುಲ್ಲು ತಿಂತೀವಿ, ಕಣಿಕೆ ತಿಂತೀವಿ, ಹಣ್ಣು ತಿಂತೀವಿ, ಪ್ರಾಣಿಗಳನ್ನ ತಿಂತೀವಿ, ಎಲ್ಲಾ ವಸ್ತುಗಳಿವೆ ಜಗತ್ತಿನ. ಈಗ ಶಾಲೆ ಬಂದು ರೋಡ್ ಅಂತೆಲ್ಲ ಚಾಲೂ ಮಾಡ್ಯಾರ, ರೈಲ್ವೆ ಹೈವೇಗಳನ್ನು ತಿಂತಾರ, ತಾಲೂಕಾಗೆಲ್ಲ ಸಂಪತ್ತು ತಿಂತಾರ, ಜಿಲ್ಲಾ ಸಂಪತ್ತು ತಿಂತಾರ, ಇಡೀ ದೇಶವನ್ನೇ ಮುಂದೆ ಹಾಕ್ತಾರೆ. ಮನುಷ್ಯ ತಿಳುವಳಿಕೆ ಅಂದ್ರೆ ಯಾವುದು? ಶಾಲೆ ಸಂಪತ್ತನ್ನು ನಿಜವಾದ ತಿಳುವಳಿಕೆ ಆಗಿತ್ತು ಅಂದ್ರ ಒಬ್ಬ ಅಜ್ಜ ಏನು ಶಾಲೆ ಕಲ್ತಿಲ್ಲ, ಆಗ ಹಸಿದವರಿಗೆ ಅನ್ನವನ್ನು ಕೊಡಬೇಕು ಅಂತ ಅನ್ನೋ ತಿಳುವಳಿಕೆ ಅಲ್ಲ, ಇದು ತುಂಬ ದೊಡ್ಡ ತಿಳುವಳಿಕೆ ಅವನ ಜಗತ್ತಿನಲ್ಲಿ. ನೀರಿಸುವಂತವರಿಗೆ ನೀರು ಕುಡಿಸೋದು, ಹಸಿದವರಿಗೆ ತುತ್ತು ಅನ್ನವನ್ನು ಕೊಡುವುದು, ಬರದಂತಹ ಮನಸ್ಸಿನವರಿಗೆ ಒಂದು ನಾಲ್ಕು ಸಾಂತ್ವನ ಹಾಕುವುದಕ್ಕೆ ಹೇಳುವುದು, ಇದು ನಿಜವಾದಂತಹ ಧರ್ಮ. ಒಬ್ಬರ ಕಣ್ಣಲ್ಲಿ ನೀರು ಕಳಿಸುವ ಭಾವಪಟ್ಟ ಕೆಲಸ ಜಗತ್ತಿನಲ್ಲಿ. ಎರಡು ರೈತರ ಎರಡು ಬಡವರ ಒಂದಿಷ್ಟು ಅಪಮಾನ ಮಾಡಿದರೆ ಯಾರಾದ್ರೂ ಕಣ್ಣೀರು ಸುರಿಸ್ತಾರ, ಯಾರಾದ್ರೂ ಅರ್ಥ. ಆದ್ರೆ ಒಬ್ಬನಿಗೆ ಕಣ್ಣೀರು ಬಂದಿರ್ತದಲ್ಲ, ಆ ಕಣ್ಣೀರು ಒರೆಸಬೇಕಾದ್ರೆ ಒಬ್ಬ ಮಹಾತ್ಮನೇ ಬೇಕಾಗ್ತದೆ, ಸಾಮಾನ್ಯರಿಂದ ಆಗುವುದಿಲ್ಲ. ಅದನ್ನೇ ಹೇಳ್ತಾರ, ನಾವೆಲ್ಲ ಹೆಂಗದೀವಿ ಅಂದ್ರ ಎಲ್ಲಿಯವರೆಗೆ ಸ್ವಾರ್ಥವಿಲ್ಲ ಅಲ್ಲಿ ತನಕ ಚಲೋ ಅದೀವಿ. ಸ್ವಲ್ಪ ಏನಾದ್ರು ನಮ್ಮ ಸಮೀಪವಾದ ನೋಡಿದ್ರೆ ನಮ್ಮ ನಿಜವಾದ ರೂಪ ಗೊತ್ತಾಗ್ತದೆ. ಇಬ್ಬರು ಅಣ್ಣ ತಮ್ಮಂದಿರಿದ್ದು ಬಹಳ ಚಲೋ ಇದ್ದು. ಅಣ್ಣ ಕಾರ್ಬಾರ ಮಾಡ್ತಾ ಇದ್ದ, ತಮ್ಮೆಲ್ಲ ಹೊರಗೆ ವ್ಯವಹಾರ ಮಾಡ್ತಾ ಇದ್ದ, ಒಕ್ಕಲ್ತನ ಮಾಡ್ತಾ ಇದ್ದ. ಅಣ್ಣ ಹೇಗಾದ ಮುಗಿತಾರೆ, ನೀರು ಪ್ರಶ್ನೆನೇ ಇರಲಿಲ್ಲ. ಅಣ್ಣನೇ ಅವರ ಪಾಲಿಗೆ ದೇವರಾಗಿತ್ತು. ಹೀಗಿರಲಿಕ್ಕಾಗಿ ಇಬ್ಬರಿಗೆ ಲಗ್ನ ಆಯಿತು. ಲಗ್ನ ಆದರೂ ಕೂಡ 10 ವರ್ಷ ಹಂಗೆ ಪ್ರಪಂಚ. ಅಣ್ಣ ಎಲ್ಲ ಕಾರ್ಬಾರ ಮಾಡ್ತಾ ಇದ್ದ, ವ್ಯವಹಾರ ಮಾಡ್ತಾ ಇದ್ದ. ತಮ್ಮ ದಿನಾಲು 2 ಎತ್ತುಗಳನ್ನು ಹುಡ್ಕೊಂಡು ಹೊರಗೆ ಹೋಗಿ ಎಲ್ಲಾ ಕೆಲಸ ಮಾಡಿ ಮನೆಗೆ ಬರ್ತಾ ಇದ್ರು. ಒಂದು ದಿನ ಅವ 12 ಕೆಲಸ ಮಾಡಿ ಎತ್ತುಗಳನ್ನು ಮನೆಗೆ ಬರ್ತಾ ಇದ್ದ. ಅಣ್ಣ ಮಾರ್ಕೆಟಿಗೆ ಹೋಗಿ ಸಂತೆಗೆ ಹೋಗಿ ಕಳಿಸಿಕೊಂಡು ಅವ ಮನೆಗೆ ಬರ್ತಿದ್ದ. ಬರುವಾಗ ಇಬ್ಬರಿಗೆ ಮಕ್ಕಳು, ಸಣ್ಣ ಮಕ್ಕಳು ಹೋಗ್ತಿತ್ತು, ನೋಡಿಗೆ ಮಕ್ಕಳು ಹೋಗ್ತಿದ್ರು. ಅವ ಬರೋ ಮುಂದೆ ಏನ್ ಮಾಡಿದ ಅಂದ್ರ ಮಾವಿನ ಹಣ್ಣು ತಂದಿದ್ದ, ಮಕ್ಕಳು ಕೊಡಬೇಕು ಅಂತ. 2 ಹಣ್ಣ ಕೈಯಾಗಿ ಹಿಡಿದ. ಆ 2 ಹಣ್ಣ ಒಬ್ಬನಿಗೊಂದು ಅಂದ್ರೆ ತನ್ನ ಮಗನಿಗೊಂದು, ಸಣ್ಣ ಮಗನಿಗೆ ತಮ್ಮನ ಮಗನಿಗೊಂದು. ಇದನ್ನ ದೂರದಿಂದ ನೋಡಿದ ತಮ್ಮ. ನೋಡಿದ ಬಳಿಕ ಎತ್ತ ಬಿಚ್ಚಿ ಕಟ್ಟದ, ನೀರು ಕುಡಿಸದ, ಎತ್ತುಗಳಿಗೆ ಮೇವು ಹಾಕಿದ. ತಾಷ್ಟು ಕೈಕಾಲ ಅಂತ ತಕೊಂಡು ಅಣ್ಣನ ಕಡೆ ಬಂದ. ಅಣ್ಣ ಬೇಡ ಅಂತಂದ. ಯಾಕೆ ಹೋಗೋಣ, ಏನಾಯ್ತು? ಇಷ್ಟು ವರ್ಷ ನಮ್ಮ ದೇವರನ್ನು ಬೋರ್ಕೊಂಡ್ರೆ ಆಗ ಮುಂಜಾತಿ ಬೇರೆಯಾಗೋ ಮಾತು ಅಂತ ಕೇಳಿದ. ಅವಾಗ ತಮ್ಮಂದ, ಇಲ್ಲ ನಾವು ಒಟ್ಟು ಬೇರೆ ಅದು ಯಾರೇ ಹೇಳುವುದೇನು, ಏನ್ರೆ ಆಯ್ತು ನನಗೆ ತಿಳಿಸಿ ಹೇಳು ಅಂತ. ಅಣ್ಣನೇ ಬಹಳ ಕೇಳ್ಕೊಂಡು ಇದ್ದ ಸಮಸ್ಯೆ ಹೇಳ್ತೀನಿ ಅಂತಂದ. ತಮ್ಮ ಹೇಳಪ್ಪ ಯಾಕೆ ಬೇರೆ, ಅವೇನ್ ಯಾರು ಹಣ ತಂದಿದ್ದಲ್ಲ, ಹಿಂಗ ಹೇಳ್ದ. ದೊಡ್ಡ ಹಣ್ಣ ತಮ್ಮ ಮಗಳಿಗೆ ಕೊಟ್ಟ, ಸಣ್ಣ ಹಣ್ಣ ತಮ್ಮ ಮಗಳಿಗೆ ಕೊಟ್ಟ. ಇಷ್ಟೇ ನಿನ್ನ ಮನಸ್ಸಿನಲ್ಲಿ ಭೇದ ಭಾವ ಅಂತವ, ಇಷ್ಟೇ ಈ ಭೇದ ಭಾವ ಯಾವ ಹಣ್ಣಕ್ಕಾದರೂ ಮುಟ್ಟಿಸ್ತದೆ. ಅದಕ್ಕೆ ನಿಂದ ನಿನಗ
ಅನ್ಕೊಂಡು ನಾವೆಲ್ಲ ಎಲ್ಲ ಪ್ರಾಪಂಚಿಕರಾಗೇ ಯಾಕೆ ಇರೋದಿಲ್ಲ ಇದಕ್ಕೆ ಕಾರಣ ನಮ್ಮ ಮನಸ್ಸ ನಮ್ಮ ಮಕ್ಕಳು ಬಂದುವಾಗ ಬಹಳ ಪ್ರೀತಿ ಮಾಡ್ತೀವಿ, ತಮ್ಮನ ಮಕ್ಕಳು ಬಂದುವಾಗ ಅಷ್ಟ. ಎರಡು ಚಾಕ್ಲೇಟ್ ಇದ್ದು ಅಂದ್ರೆ ಕೂಡ ದೊಡ್ಡ ಚಾಕ್ಲೇಟ್ ತಮ್ಮ ಮಗನ ಕೊಡ್ತಾನ, ಸಣ್ಣವರು ತಮ್ಮ ಮಗನ. ಹಿಂಗ ನಮ್ಮ ಮನಸ್ಸು ಇಷ್ಟೊಂದು ಮಲಿನವಾಗಿದೆ, ಇಷ್ಟೊಂದು ಸಾಮದ ಇದು ನಿಜವಾದ ತಿಳುವಳಿಕೆ. ಇಷ್ಟೆಲ್ಲ ಬಹಳ ಬಹಳ ಮೌಲ್ಯದಲ್ಲಿ ಊರಲ್ಲಿ ಕುರಿತು ನ್ಯಾಯವಾಗಿ ಹೇಳ್ತೀವಿ. ಆದ್ರೆ ನ್ಯಾಯಾಲಯ ಮುಂದೆ ಸಹಿತ ತಮ್ಮವರು ಒಂದು ನ್ಯಾಯ ಕಾರಣ ಹೊತ್ತುಕೊಂಡು ಅಂದ್ರೆ ಒಂದು ನ್ಯಾಯ. ತನ್ನ ಜಾತಿಯವರು ಒಂದು ನ್ಯಾಯ ಹೇಳ್ತಾನ, ಮತ್ತೊಂದು ಜಾತಿಯವರು ಇನ್ನೊಂದು ನ್ಯಾಯವನ್ನು ಹೇಳ್ತಾನ. ಆದ್ರೆ ಜಗತ್ತಿನಲ್ಲಿ ನ್ಯಾಯ ಅಸತ್ಯ ಧರ್ಮ ಅಂತಕ್ಕದ್ದು ಒಂದನೇ ಹೊರತು ಎರಡು. ಯಾಕೆ ಅಂದ್ರ ಧರ್ಮಕ್ಕ ಎರಡು ಮುಖ ಇಲ್ಲ, ಒಂದೇ. ಸತ್ಯಕ್ಕ ಎರಡು ಮುಖ ಇಲ್ಲ, ಒಂದೇ. ಆದ್ದರಿಂದ ಇಂತಹ ಸತ್ಯವೇ ನಮ್ಮ ದೇವರು. ನಮ್ಮ ದೇವರಲ್ಲಿ ಯಾವುದು ಸತ್ಯವೇ, ನಮ್ಮ ತಂದೆ ತಾಯಿಗಳಲ್ಲಿ ಯಾವುದು ಸತ್ಯವೇ, ನಮ್ಮ ತಂದೆ ಸತ್ಯವೇ ನಮ್ಮ ತಾಯಿ. ನಮ್ಮ ಉಸಿರಲ್ಲಿ ಯಾವುದು ಸತ್ಯವೇ, ನಮ್ಮ ಉಸಿರು. ಪ್ರಾಮಾಣಿಕವೇ ನಮ್ಮ ಉಸಿರು ಅಂತ ಯಾರು ಬರುತ್ತಾರಲ್ಲ ಅವರಿಗೆ ನಾವೇನಂತ ಕರಿತೀವಿ? ಶಿವಶರಣರು, ಮಹಾತ್ಮರು, ಸಂತರು, ಸನ್ಯಾಸಿಗಳು ಕರಿತೀವಿ. ನಮ್ಮ ಜೀವನ ಬಹಳ ಸಾವುಕಾರ ಇದೆ, ಮನಸ್ಸಾಷ್ಟು ಸಾವುಕಾರ ಇದೆ. ಬಹಳ ದೊಡ್ಡ ಅಧಿಕಾರಗಳಿವೆ. ಇಡೀ ದೇಶದ ನಮ್ಮ ಮಾತುಕತೆ ಆಗ ಮನಸ್ಸನ್ನು ಸ್ವಚ್ಛ ಇದೆ. ನಮ್ಮ ಕೈಯಲ್ಲಿ ಹರಿಯಾಣ ಕಟ್ಟಿ ಮುಂದೆ ಯಾರಾದರೂ ಕೇಳಿದ್ರೆ ಒಂದೇ ನ್ಯಾಯ ಹೇಳ್ಬೇಕು, ನಾವು ಎರಡನೇ ನ್ಯಾಯ ಎಂದು ಹೇಳಲ್ಲ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ, ಇದನ್ನ ಮಾಡಿದ ಮನುಷ್ಯರು ಹರಿಯುತ್ತಾಗಿಲ್ಲ ಅಂತ. ಇದನ್ನೆಲ್ಲ ಕಲಿಬೇಕು ನಾವು. ಅಷ್ಟೇ ಅಲ್ಲ, ಇದು ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಇರೋದು ಬೇರೆ. ತಮ್ಮನ ಮಕ್ಕಳು ಹೆಣ್ಮಗಳು ಗಣಮನ, ಅವ್ರ ಹೆಣ್ಮಕ್ಳು ಪಾಪ ಎಷ್ಟು ಕೊನೆಯವರೆಗೂ ಅತಿ ಪ್ರೀತಿ ಇರೋರು ಯಾವಾಗಲೂ ಜಗತ್ತಿನಲ್ಲಿ ಇದ್ರೆ ಹೆಣ್ಮಕ್ಕಳೇ ಬರೋದು, ಗಣಮಕ್ಕಳು. ನಮಗ ಆರಂಭಿಸಿದಂತಹ ಸೌರನ್ನ ಹೆಣ್ಣು ತಾಯಿ ಅಂದ್ರೆ ಇವರು ವೃದ್ಧಾಶ್ರಮದಲ್ಲಿ ಇರ್ತಾರೆ. ಎಲ್ಲರೂ ನಿಜವಾಗಿಯೂ ಅವರ ಅಪ್ಪನ ಅತಿ ಹೆಚ್ಚು ಕಾಳಜಿ, ಪ್ರೀತಿ ಅವರಿಗೆ ಏನಾದರೂ ಆಯ್ತಂದ್ರೆ ಮತ್ತೆ ಮಗನ ಪ್ರಾಣ ಆಗಬೇಕು. ಹೆಣ್ಮಕ್ಳಾದ್ರೆ ನಿಜವಾಗಿ ಅವರ ಅಪ್ಪನ ಪ್ರೀತಿ ಮಾಡೋದು ಹೆಣ್ಮಕ್ಳು. ಆದ್ರೆ ನಮ್ಮ ತಪ್ಪು ತಿಳುವಳಿಕೆ ಏನು? ಅವರೆಲ್ಲ ಹೊರಗೆ ಹೋಗೋರು, ನಾನು ಮನೆ ಬಿಟ್ಟು ಹೋಗೋರು. ಅದಕ್ಕಾಗಿ ಅವರು ನಮಗೆ ಕಾಳಜಿ ಮಾಡುವುದಿಲ್ಲ. ಹೆಣ್ಮಕ್ಳು ಹುಟ್ಟಿದ್ರು ಅಂದ್ರ ಅರ್ಥ ಹೆಣ್ಮಕ್ಳು ಹುಟ್ಟಿದ್ರು ಅಂದ್ರೆ ಬೇರೆ ಅನಿಸ್ತ. ಹಿಂಗ ಬೇರೆ ದೃಷ್ಟಿ ನಮ್ಮ ಇರುತ್ತು ಅಂದ್ರೆ ನಾವು ಹೆಂಗನ್ನ ಅಭ್ಯಾಸ ತಿಳ್ಕೊಳ್ಳೋದಾಗ್ತದೆ. ನಾವು ಹೆಂಗನ್ನ ಭಗವಂತನವರ ಇವನಮ್ಮವ ಎಂದೆಸೆಯ ಕೂಡಲ ಸರ್ವಮದೇವ ನಿಮ್ಮ ಮನೆಯವರೆಂದೆಸೆಯ. ಈ ತಿಳುವಳಿಕೆ ನಮಗೆ ಯಾವಾಗ ಹೇಳ್ತೀವಿ? ಎಲ್ಲರೂ ಬಸವಣ್ಣ ತತ್ವ ನಡೀಬೇಕು. ಹೇಳೋದು ಬಹಳ ಜಗತ್ತಿನಲ್ಲಿ. ಅದಕ್ಕೆ ಅವರು ಹೇಳ್ತಾರ, ಈ ಜಗತ್ತಿನಲ್ಲಿ ಅತ್ಯಂತ ಸರಳ ಯಾವಾಗವಾಗಿತ್ತು ಅಂದ್ರ ಪುಸ್ತಕ ಉದ್ದೇಶ ಮಾಡುದು. ಆದ್ರೆ ಅತ್ಯಂತ ಕಠಿಣ ಕೆಲಸ ಅದಕ್ಕೆ ತಕ್ಕ ವಿರುದ್ಧವಾಗಿ ಹೇಳ ಎಂಬುದನ್ನು ಆಚರಿಸಬಹುದು. ಆಗ ನುಡಿದಂತ
ಮುಂದೆ ನಡೆದಂತಹ ಇಡೀ ಜಗವನ್ನೇ ರಕ್ಷಿಸಲಿಕ್ಕೆ ಈ ಜಗತ್ತಿನ ಜನರ ಮನಸ್ಸಿನಲ್ಲಿ ಅಡಗಿದಂತಹ ಅಜ್ಞಾನ ಕೋಟೆಯನ್ನು ಕಳೆದುಕೊಳ್ಳುವವಾಗಿ ಜ್ಞಾನ ಸೂರ್ಯನಾಗಿ ಧರ್ಮ ಭಾಸ್ಕರನಾಗಿ ವೈರಾಗ್ಯ ನಿಧಿಯಾಗಿ ಅಷ್ಟೇ ಅಲ್ಲದೆ ಶರಣರ ಸಂಸ್ಥಾಪಕನಾಗಿ ಇಷ್ಟರಿಂದ ಅನ್ವೇಷಕನಾಗಿ ಜಗತ್ತಿನಲ್ಲಿ ಅವತರಿಸಿದಂಥವರು ಯಾರು ಅಂದ್ರೆ ವಿಶ್ವಗುರು ಬಸವಣ್ಣನವರು. ಅವರ ಚರಿತ್ರೆಯನ್ನು ನೋಡೋಣ. ಇಷ್ಟು ಮಕ್ಕಳು 9ನೇ 12ನೇ ಶತಮಾನದಿಂದ ಇಲ್ಲಿ ತನಕ 900 ವರ್ಷ ಎಲ್ಲ ಮಕ್ಕಳು ಹುಟ್ಟಿದ್ರು, ಏನೇನೋ ಆಯ್ತು, ಆದ್ರೂ ಬಸವಣ್ಣನಂತವರು ತಯಾರಾಗಲಿಲ್ಲ. ಅವರೇ ಹೇಳ್ತಾರೆ ಬಸವಣ್ಣ ಅವರು, ನಾವೆಲ್ಲ ಹೆಂಗ್ ಹುಟ್ಟಿದೀವಿ, ನಮ್ಮ ಸ್ಥಿತಿ ಏನದ ಅಂತ ಹೇಳ್ತಾರೆ. ಶಿವ ಚಿಂತೆ ಶಿವ ಜ್ಞಾನವಿಲ್ಲದ ಮುಗಿಯದು ಸಗಣಕ್ಕೆ ಸಾಧ್ಯದ ಒಂಟವೇ ಸಗಣಿ ಒಳಗ ಅವು ಹುಳ ಹುಟ್ಟುತ್ತಾವ, ತಿಪ್ಪಿಯಲ್ಲಿ ನೂರಾರು ಹುಳ ಹುಟ್ಟುತ್ತಾವ. ಹಂಗ ಮನುಷ್ಯ ಊರಲ್ಲಿ ಹುಟ್ಟಿ ನಮಗೇನಾದ್ರೂ ಪರಮಾತ್ಮನ ಜ್ಞಾನವಿಲ್ಲ, ನಾವು ದೇವರನ್ನು ನೆನೆಸುವುದಿಲ್ಲ, ದೇವರ ಪೂಜಾ ಮಾಡುವುದಕ್ಕೆ ಸಗಣಿಯಲ್ಲಿ ಹುಟ್ಟಿದ ಹುಡುಕ ನಾವು ಏನು ವ್ಯತ್ಯಾಸ ಇಲ್ಲ ಅಂತ ತಿಳ್ಕೋಬೇಕು. ಅಂತಹ ಬಸವಣ್ಣನವರು ತಮಗಾಗಿ ಬದುಕಲಿಲ್ಲ, ಅವರು ಜಗತ್ತಿನ ಕಲ್ಯಾಣಕ್ಕಾಗಿ ಬದುಕಿದರು. ಅದಕ್ಕ ಯುಗ ಪುರುಷರು ಅಂತ ಒಂದು ಯುಗ ಹೋಗ್ಬಿಡ್ತಾರೆ ಅಷ್ಟ. ಈಗ ನಾವು ಬಹುತೇಕಂದ್ರೆ ಇಡೀ ಜಗತ್ತಿನ ಜನಸಂಖ್ಯೆ 800 ಕೋಟಿ ಅದ ಈಗ ಸದ್ಯ. ಭಾರತ ದೇಶದ ಜನಸಂಖ್ಯೆ 150 ಕೋಟಿ. ಇಷ್ಟೆಲ್ಲ ಮನುಷ್ಯರ್ತಾರ ಅಂಥವರಲ್ಲಿ ಗುರು ಬಸವೇಶ್ವರ ಮಹಾಶಿವರು ಪ್ರವರ್ತಕರು. ಇಡೀ ಯುಗಕ್ಕೆ ಒಬ್ಬರೇ ಅಂದ್ರೆ ಮುಂದೆ ಅಂತ ಕೇಳಿದ್ರೆ ಯುಗಕ್ಕೆ ಬರ್ತಿರ್ಬೇಕು. ಈಗ ಸಿದ್ದೇಶ್ವರ ಯುಗಕ್ಕೆ ಒಬ್ಬರೇ. ಇವತ್ತು ಬಹಳ ಜನ ಅವ್ರ ಜೊತೆ ಮಾತಾಡ್ತಾರೆ, ಅವ್ರ ಕ್ಯಾಸೆಟ್ ಕೇಳೋದು ಗಿರಿಪಾಠ ಆದಾಗ ಪ್ರವಚನ ಮಾಡಕ್ ಚಲೋ ನೋಡ್ರಿ ಅವ್ರ ಜೊತೆ. ಎಂದರೆ ಇಷ್ಟು ಪ್ರವಚನ ಮಾಡಿದ ಸಿದ್ದೇಶ್ವರ ಅಂತ ಆಗಲಿಕ್ಕೆ ಸಾಧ್ಯವಿದೆ. ಅವ್ರ ಜೊತೆ ಹುದ್ದು ತೋಳಿನ ಹಂಗೆ ವಿಷಯ ಇಲ್ಲ ಹಂಗೆ ಯೂಟ್ಯೂಬ್ ನೋಡ್ರು ಕಂಡಾಬಿಟ್ಟು ತುಂಬಿಡ್ತಾರೆ. ಅದು ಜೀವನ ಇರ್ತದ. ಸಿದ್ದೇಶ್ವರ ಬರೇ ಕಾಣಲಿಕ್ಕೆ ಅಷ್ಟೇ ಅದರಲ್ಲಿ ಇವತ್ತು ಒಬ್ಬರೇ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು. ಮಹಾತ್ಮರು ಒಬ್ಬೊಬ್ಬರೇ. ಹಂಗ 12ನೇ ಶತಮಾನದಲ್ಲಿ ಶರಣ ಸಾಹಿತ್ಯದ ಆಪ್ತ ಪ್ರವರ್ತಕರಾಗಿ, ವಚನ ಸಾಹಿತ್ಯದ ಆಪ್ತ ಪ್ರವರ್ತಕರಾಗಿ ಇಡೀ ಜಗತ್ತನ್ನೇ ಉಚ್ಚರಿಸುವ ಸಲುವಾಗಿ ಶಿವನೇ ಸಾಕ್ಷಾತ್ ಶಿವನೇ ತನ್ನಲ್ಲಿರುವಂತಹ ಪ್ರಮುಖ ರಂಗಗಳಲ್ಲಿ ಆವಿರ್ಭಾವವಾದಂತಹ ಶಿವನ ವಾಹನವಾದಂತಹ ನಂದೀಶ್ವರನನ್ನೇ ಹೊರಗೆ ಕಳಿಸಿದ. ಭಾಗ್ಯವಾಹಿಯಲ್ಲಿ ಮಾದರಸ ಮತ್ತು ಮಾದರಾಂಬಿಕೆ ಅಂತಿದ್ರು ಶರಣ ದಂಪತಿಗಳು. ಅವರಿಗೆ ಸುಪುತ್ರ, ಅವರಿಬ್ಬರಿಗೂ ಮಕ್ಕಳಿರಲಿಲ್ಲ. ಇವತ್ತಿಗೂ ಭಾಗ್ಯವಾಗಿ ಹೋಗಿ ನೋಡ್ರಿ, ಮೂಲ ನಂದೀಶ್ವರ ದೇವಾಲಯ ಅಂತದ. ಆ ನಂದಿ ದೇವಾಲಯಕ್ಕೆ ಹೋಗಿ ಹೇ ಪರಮಾತ್ಮನೇ, ಇಬ್ಬರು ಪ್ರಾರ್ಥನಾ ಮಾಡಿದವರು ಸತಿಪತಿಗಳು, ಮಾದರಸ ಮತ್ತು ಮಾದರಾಂಬಿಕೆ. ಏನ್ ಪ್ರಾರ್ಥನಾ ಮಾಡಿದ್ರು ಅಂದ್ರೆ 10 ಹುಟ್ಟುವುದಕ್ಕಿಂತ ಒಂದು 30 ಹುಟ್ಟಲಿ ಅಂತ ಗಾದೆ ಮಾತು. ಅವು 10 ಹುಟ್ಟು
ಹುಟ್ಟಿ ಜಗಳ ಕೊಟ್ಟು ಏನ್ ಮಾಡ್ತು? ಒಂದ ಹುಟ್ಟಿಯಾಗಿ ಇಡೀ ಜಗತ್ತಿಗೆ ಬರೀ ಮನೆ ಸಾಮಾನ್ಯರು. ಅದಕ್ಕ ಏನ್ ಹೇಳ್ತಾರ, ಒಂದು ಹುಡುಗ ಹೋಗ್ತು ಅಂದ್ರೆ ಮನೆಯಲ್ಲಿ ದೀಪ ಹತ್ತಿದಂಗ ಆಯ್ತು ಅಂತ. ಅದು ಬರೇ ಮನೆ ದೀಪ ಹತ್ತಿ ಆಗತ್ತ, ಊರ ದೀಪನೂ ಆಗುದಿಲ್ಲ, ದೇಶದ ದೀಪನೂ ಆಗುದಿಲ್ಲ. ಆದ್ರೆ ಇವರಿಬ್ಬರು ಏನು ಪ್ರಾರ್ಥನಾ ಮಾಡಿಕೊಂಡ್ರು ದೇವರನ್ನ, ಇಂಥ ಮಗ ನಮ್ಮ ಹೃದಯದಿಂದ ಹುಟ್ಟಬೇಕು. ಆದ್ರೆ ಬರೀ ಒಂದು ಶತಮಾನ, ಎರಡು ಶತಮಾನ, ಬರೀ ಒಂದು ಎರಡು ಇಡೀ ಜಗತ್ತನ್ನೇ ಕಲ್ಯಾಣಗೊಳಿಸಬೇಕು, ಇಡೀ ಜಗತ್ತನ್ನೇ ಪರಿವರ್ತನೆ ಮಾಡಬೇಕು. ಅವನ ಮಾತುಗಳು ಸಹಕಾರಿ ಜಗತ್ತಿನಲ್ಲಿ ಅಜರಾಮರವಾಗಿರಬೇಕು. ಕಡಿಮೆ ವರ್ಷದಲ್ಲಿರುವಾಗ ಆಗ ಅವನನ್ನು ಇಡೀ ಜಗತ್ತ ಅನುಸರಣೆ ಮಾಡಬೇಕು ಅಂತಹ ವ್ಯಕ್ತಿ ಹುಟ್ಟಲಿ ಅಂತ ಪ್ರಾರ್ಥನಾ ಮಾಡಿದರು. ಎಂತ ಹುಟ್ಟಬೇಕು? ಧರ್ಮ ಸಂತಾನ ಹುಟ್ಟಬೇಕು. ಅದಕ್ಕ ಒಂದು ಬಹಳ ಚಲೋ ದೃಷ್ಟಾಂತ ಕೊಡ್ತಾರೆ. ದುರ್ಯೋಧನ ಹುಟ್ಟಿದ ನೋಡಿ, ಹುಟ್ಟಿದಾಗ ಏನೇನ್ ಲಕ್ಷಣ ಸ್ವಲ್ಪ ಪೇಪರ್ ನಿಂಬು ಎಲ್ಲ ತಿನ್ನ ಮಕ್ಕಳು ಹುಟ್ಟಿರ್ತಾರೆ. ಇದು ಹಿಂಗ್ಯಾಕ ನಮ್ಮ ಮಾತು ಕೇಳಿದ್ರೆ ಈಗ ಹೇಳುದ ತಿಳ್ಕೋಬೇಕು. ನೀನು ದುರ್ಯೋಧನ ಹುಟ್ಟಿದ, ನಾಯಕರು ಗಂಡಾಪತಿ ಎಲ್ಲ ಚಾಲು ಮಾಡಿದ್ರು. ಬರದಾಗಿನ ಮಹಾಭಾರತದಲ್ಲಿ ನಾಯಕರು ಸಿಕ್ಕಾಪಟ್ಟೆ ಅಲ್ಲಕ್ಕೆ ಚಾಲು ಮಾಡಿದ್ರು, ಕತ್ತೆಗಳು ದುರ್ಜನಕ್ಕೆ ಪ್ರಾರಂಭ ಮಾಡಿದ್ರು. ಈ ಜಗತ್ತಿನಲ್ಲಿ ಏನೇನು ಅಸುರ ಎಲ್ಲ ಬ್ರಿಟಿಷರು. ಆವಾಗಲೇ ವಿದುರ ಬಂದು ನೀತಿಜ್ಞ ಮಹಾವಿದುರ, ಆ ವಿದುರ ಬಂದು ಧೃತರಾಷ್ಟ್ರನಿಗೆ ಒಂದು ಮಾತನ್ನ ಹೇಳ್ತಾನೆ, ನೋಡಪ್ಪ, ನನಗ ಈ ಹೃದಯದಲ್ಲಿ ಇಡೀ ಒಂದು ಸಾಮ್ರಾಜ್ಯವನ್ನೇ ನಾಶ ಮಾಡುವಂತಹ ಕುಲಕಂಟಕ, ಅದಕ್ಕಾಗಿ ಈಗಲೇ ನದಿಗೆ ಸಮುದ್ರಕ್ಕೆ ಹಾಕಿ ಬಿಡ್ರಿ, ನೀವು ಬಹಳ ಹಾನಿ ಮಾಡ್ತಾನ ಅಂತ ಹೇಳಿದ್ರು ವಿದುರ. ಆದ್ರೆ ಧೃತರಾಷ್ಟ್ರ ಕೇಳಿಲ್ಲ. ಮುಂದೆ ಮಹಾಭಾರತ ನಡೆದು ದುರ್ಯೋಧನ ಧರ್ಮ ಸಂತಾನ ಹುಟ್ಟದೆ, ಅಧರ್ಮ ಸಂತಾನ ಅದು. ಧರ್ಮ ಸಂತಾನ ಹುಟ್ಟಬೇಕು ಅಂದ್ರೆ ಅವಮಾನ ಚಲೋ ಇರಬೇಕು, ಮನೆಯಲ್ಲಿ ಸಂಸ್ಕಾರ ಚಲೋ ಇರಬೇಕು. ಹಂಗ ಮಾಧವ ಮತ್ತು ಮಾಧವಾದಿಗೆ ಇಬ್ಬರು ಅತ್ಯಂತ ಶ್ರೇಷ್ಠ ಶಿವಭಕ್ತರಾಗಿದ್ದರು. ಅವರ ಪ್ರಾರ್ಥನೆಯನ್ನು ಮೆಚ್ಚಿ ಅವರ ಭಕ್ತಿಗೆ ಒಲಿದು ಅವರಲ್ಲಿ ಇಂತಹ ಒಬ್ಬ ಧರ್ಮ ಸಂತಾನ ಹುಟ್ಟದಲ್ಲ, ಈ ಜಗತ್ತು ಎಷ್ಟು ಕಾಲ ಬಸವಣ್ಣನವರನ್ನು ಮರೆತಿದ್ದೇನು ಎಂದೂ ಸಾಧ್ಯ ಇಲ್ಲ. ಲಕ್ಷ ಲಕ್ಷ ಜನ, ಕೋಟಿ ಕೋಟಿ ಜನ ಇವತ್ತಿಗೂ ಕೂಡ ಬಸವಣ್ಣನವರ ಆರಾಧನೆ ಮಾಡುವುದಿಲ್ಲ. ಇವತ್ತಿಗೂ ಕೂಡ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ, ಓಂ ನಮಃ ಶಿವಾಯ ಅನ್ನುವ ಮಹಾಮಂತ್ರದ ಸಂಸ್ಮರಣವಾಗಿ ಓಂ ಶ್ರೀ ಗುರು ಬಸವಲಿಂಗಾಯ ಅನ್ನುವ ಮಹಾಮಂತ್ರವನ್ನು ಮಾಡಿದರು. ಬಸವಣ್ಣನವರು ಈ ಧರೆಗೆ ಅವತರಿಸಿದರು. ಧರ್ಮದ ಜ್ಯೋತಿಯನ್ನು ಬೆಳಗಲಿ, ಜ್ಞಾನದ ದೀಪವನ್ನು ಹೊತ್ತಿಸಲಿ. ಎಲ್ಲಾ ಶರಣಗಣಗಳು ಕಲ್ಯಾಣದತ್ತ ಬರಲಿಕ್ಕೆ ಮೂಲ ಕಾರಣೀಕರ್ತರೆ ಬಸವಣ್ಣ. ಮರ್ತ್ಯ ಲೋಕದ ಮಹಾಮನೆ ಹಾಳಾಗಬಾರದೆಂದು ಕತ್ತ ನಟ್ಟಿದನ ಯಾವೊಬ್ಬ ಶರಣ. ಈ ಭೂಲೋಕ ಹಾಳಾಗಬಾರದು, ಈ ಜಗತ್ತ ಭಕ್ತಿಯಿಲ್ಲದೆ ಬರವಾಗಬಾರದು. ಈ ಜಗತ್ತಿನಲ್ಲಿ ಭಕ್ತಿ ನಿರಂತರವಾಗಿ ಹುರುಸಾಗಿ ಬೆಳೀತಾನೇ ಇರಬೇಕು. ಯಾವಾಗಲೂ ಜನ ಪರಮಾತ್ಮನ ನಾಮಸ್ಮರಣೆ, ಪರಮಾತ್ಮನ ಪೂಜೆಯಲ್ಲಿ ತೊಡಗಿಕೊಂಡಿರಬೇಕು. ಅದಕ್ಕದನ್ನು ಮತ್ತೆ ಹೊಳ್ಳಿ ಕಲಿಸಿಕೊಡುವುದಕ್ಕಾಗಿ ಕತ್ತ ನಟ್ಟಿದನ ಯಾವೊಬ್ಬ ಶರಣನ, ಆ ಪರಮಾತ್ಮನೇ ಶಿವನೇ ಒಬ್ಬ ಶಿವಶರಣನನ್ನ ಈ ಧರೆಗೆ ಕಲಿಸಿಕೊಟ್ಟ. ಆ ಶಿವಶರಣ ಯಾರು ಅಂದ್ರ ಜಗಜ್ಯೋತಿ ಬಸವಣ್ಣನವರು. ಬಸವಣ್ಣನವರು ಅಂದ್ರ
ದೇವರ ಅತ್ಯಂತ ಶ್ರೇಷ್ಠ ಭಕ್ತರು. ಅವರ ಮನಸ್ಸಿನಲ್ಲಿ ಏನೂ ಗದ್ದಲಿರ್ಲಿಲ್ಲ, ಏನೂ ಕಲ್ಮಶ ಇರಲಿಲ್ಲ. ಅವರ ಹೇಳ್ತಾರ, ಮಹಾತ್ಮರ ಮನಸ್ಸು ಹೆಂಗಿರ್ತದ ಅಂತ ಬಸವಣ್ಣವ್ರು ಹೇಳ್ತಾರ ನಮ್ಮ ವಚನದಲ್ಲಿ. ಕೆರೆ ಹಳ್ಳ ಬಾವಿಗಳ ಮೈ ಬೆಗೆದರೆ ಗುಳ್ಳೆ ಗೊಳದೆ ಚಿಪ್ಪುಗಳ ಕಾಣಬಹುದು. ವಾರಿದೆ ಮೈ ಬೆಗೆದರೆ ಮುತ್ತು ರತ್ನಂಗರ ಕಾಣಬಹುದು. ನಮ್ಮ ಕೂಡಲ ಸಂಗಮ ಶರಣರು ಮನದೇನು ಮಾತನಾಡಿದರೆ ಲಿಂಗವ ಕಾಣಬಹುದು ಅಂತ ಹೇಳ. ಈಗ ಕೆರೆ ಹಳ್ಳ ಬಾವಿ ಏನಾದ್ರೂ ಬತ್ತಿದ್ವು ಅಂದ್ರ, ಬ್ಯಾಸಿಗೆಯಲ್ಲಿ ಎಲ್ಲ ಬರ್ತಾವ್ ಕೆರೆ ಹಳ್ಳ ಬಾವಿ. ಅವು ಬತ್ತಿದ್ವು ಅಂದ್ರೆ ಅವಾಗ ನಮ್ಗೆ ಅಲ್ಲಿ ಏನ್ ಸಿಗ್ತಾವು? ಏನು ಮುತ್ತಾದ ಸಿಗ್ತವೆ ನಮಗ? ಬರೇ ಕಣ್ಣು ಸಿಂಪೆ ಗುಳ್ಳಿ ವರಸೆ ಅಂಥವಿರ್ತಾವ, ಇರೋ ಸಿಗ್ತಾವ. ಇದಕ್ಕಿಂತ ಹೆಚ್ಚಿನ ಕಿಮ್ಮತ್ತು ಸಿಗುವುದಿಲ್ಲ. ಅದೇ ಏನಾದ್ರು ನಾವು ಸಮುದ್ರದ ಹೊರ ನೋಡಿದೀವಿ ಅಂದ್ರ, ಸಮುದ್ರ ಏನಾದ್ರು ತನ್ನ ಹೊರಗೆ ಏನು ತೋರಿಸ್ತು ಅಂದ್ರ ಅದ್ರ ಹೊರಗೆ ಏನ್ ಸಿಗ್ತಾವ? ಗುಳ್ಳೆ ಹೊರಗೆ ಚಿಪ್ಪ ಇವು ಸಿಗುವುದಿಲ್ಲ, ಮುತ್ತು ರತ್ನಂಗಳ ಕಾಣಬಹುದು. ಅತ್ಯಂತ ಬೆಲೆ ಬಾಳುವಂತಹ ಮುತ್ತ ರತ್ನ ಎಲ್ಲ ನಮಗ ಸಮುದ್ರದ ಒಳಗೆ ಸಿಗ್ತಾವ. ಹಂಗ ನಾವೆಲ್ಲ ಸಾಮಾನ್ಯ ಮನುಷ್ಯರು ಎಷ್ಟು ಮಾತಾಡಿದರೆ ಏನದ? ನಮ್ಮ ಒಂದು ಮಾತರೆ ಶಾಸ್ತ್ರದೊಳಗಾಗಲಿ ವಚನದೊಳಗಾಗಲಿ ಬರ್ತೈತಿ. ಯಾರೇ ಹೌದಪ್ಪ, ಬೀಳುವಾಗ ಇಂಥ ಒಬ್ಬ ಮನುಷ್ಯ ಇದ್ದ, ಬಹಳ ಚಲೋ ಪ್ರಪಂಚ ಮಾಡಿದ, ಅದಕ್ಕೆ ಅವನದೊಂದು ವಚನ ಬರೆದು ಶಿವಶರಣರ ಚರಿತ್ರೆಯಲ್ಲಿ ಹಾಕೋಣ ಅಂತ ಯಾರು ಹಾಕುದಿಲ್ಲ. ಎಷ್ಟು ಮಾತಾಡ್ತೀವಿ ನಾವು. ಮುಂಜಾನೆ ಎದ್ದೀವಿ ಅಂದ್ರೆ ಒಮ್ಮೆ ಚಾಲೋ ಆಯ್ತಂದ್ರೆ ಮುಗಿತ್, ರಾತ್ರಿ ಮಲ್ಕೊಳ್ತಂತ. ಇನ್ ಕೆಲವೊಂದಿಷ್ಟು ಮಂದಿ ಮಕ್ಕೊಂಡಾಗ ಸಹಿತ ಮಾತಾಡ್ತಿರ್ತಾರೆ, ಮಂದಿ ನಿದ್ದೆ ಕೆಡಿಸೋ ಸಲುವಾಗಿ. ಅಂದ್ರೆ ಅಷ್ಟು ಮಾತಾಡ್ತೀವಿ. ಕಟ್ಟಿ ಕೂತ್ರು ಮಾತಾಡ್ತೀವಿ, ಮನೆಯಲ್ಲಿದ್ರು ಮಾತಾಡ್ತೀವಿ. ಕಡಿಕ್ ಏನು ಇರ್ಲಿಲ್ಲ ಅಂದ್ರ ಸುಮ್ಮಂತೂ ಅಡಿಗೆ ಮಾಡೋದಿಲ್ಲ ತಾಯಂದರು. ಅವ್ ಹುಡುಗರಿಗರೆ ಬೇಯ್ತಾರ, ಕಡಿಕ್ ಮನೆಯವರಿಗರೆ ಬೇಯ್ತಾರ. ಇವ್ರು ಯಾರಿಗೂ ಇರ್ಲಿಲ್ಲ ಅಂದ್ರೆ ಮಕ್ಕಳಿಗೆ ಏನಾದ್ರು ಚಲೋ ವಸ್ತು ತಂದಿದ್ರಂದ್ರೆ ಅವ್ರನ್ನ ಬೇಕೋ ರೊಟ್ಟಿ ಬಿಡ್ತಾರೆ. ಹಿಂಗಾದ್ರೆ ಇನ್ನ ಇವರೆಲ್ಲ ಹಿರಿಯರ ಕಂಪನಿ ಅನ್ನೋದ, ಅವರು ಯಾವ್ದಾರ ಒಂದ್ ಚಲೋ ಆಲದ ಗಿಡ ಹಳ್ಳಿಗಳನ್ನು ಕಟ್ಟಿ ಕುಂತ್ರು ಅಂದ್ರೆ ಹೋದ್ ಹೋಗ್ ಕೆಲಸ. ನನಗ್ ಗೊತ್ತಿಲ್ಲ ಏನಂತಾವ, ನನಗ್ ಇದು ಗೊತ್ತಿಲ್ಲ ಅಂತೀವ. ಇಬ್ರು ಗೊತ್ತಿರ್ಲಾರ್ದವ್ರೆ ಏನು ಮಾತಾಡ್ಲಾಚಾರ ಅಂತ ಕೇಳಿದ್ರೆ ಊರ್ ಸುದ್ದಿ ಮಾತಾಡ್ಲಾಚಾರ ಇವರು. ಅಂದ್ರೆ ಊರೆಲ್ಲ ಕೆಟ್ಟ ಹೋಗೈತಿ, ನಾವೇನ್ ಕಟ್ಟಿ ಮಾಡಿ ಕೂತದಿವ, ಇಬ್ಬರ ಸುತ್ತಿದೀವ ಅಂತ ಹೌದು. ಅವ್ರು ಹೆಂಗಂದ್ರೆ ಗೌರವ ಹೇಳ್ಕೊಂಡು ಕೂಲಿಗಾರಂತ ಎಲ್ಲರಿಗೂ ಬೇಕಂತ, ಯಾರನ್ನೂ ಬಿಡದೇ ಇಲ್ಲ. ಅಲ್ಲಿ ನಾವು ಪ್ರಧಾನಮಂತ್ರಿ ಹೇಳ್ಕೊಂಡು ಚಾಲು ಆಗ್ತದ ನ್ಯೂಸ್, ವಾರ್ತಾ ಪ್ರಸಾರ ಮುಖ್ಯಾಂಶಗಳು. ಅಲ್ಲಿ ಚಾಲು ಹಾಕಂದ್ರೆ ಹೊಲದಾಗಿನ ಆಳಿಗೆ ಬಂದು ಹತ್ತುತಕ ಬಿಡುದಿಲ್ಲ. ಅಷ್ಟೊತ್ತಾಗೋದ್ರೊಳಗಾಗಿ ಮಧ್ಯಾಹ್ನ 1 ಗಂಟೆ ಆಗಿರ್ತದ, ಡೀಸೆಲ್ ಖಾಲಿ ಆಗಿರ್ತದ, ತುಂಬ್ಕೊಳಕ್ ಮಾತ್ರ ಮನೆಗೆ ಹೋಗ್ತದೆ ಗಾಡಿ. ಇವ್ ಚಂತನ ಇದ ಕೆಲಸ ಮಾಡಿ ಬಂದಾನಂತ ತಿಳ್ಕೊಂಡು ಮನ್ಯಾಗ ಒಂದು 5 ಮಂಗಳಾರತಿ ಪದ ಆಡಿ ಹೋಗಿ 2 ರೊಟ್ಟಿ ಕೇಳ್ತಾವ. ಮೂರು ವರ್ಷ ಮಾತಾಡ್ತೀವಿ, ಮತ್ ಕಡಿಮೆ ಮಾತಾಡುದಿಲ್ಲ ನಾವು. ಬರೇ ಒಂದ್ ತುಸು 5 ನಿಮಿಷ ಸುಮ್ ಕುಂತ್ರ ಸಾಕು, ನೋಡ್ಬೇಕಿದ್ ಅತಣಿ ಬಜಾರ್ ಯಾಕೆ ಹತ್ತಬೇಕು ಇದ್ರ ಮುಂದೆ. ಅಷ್ಟು ಚಲೋ, ಅಷ್ಟು ಗದ್ಲ ಎಬ್ಬಿಸ್ಬಿಡ್ತೀವಿ. ಸುಮ್ ಕುಂತದ ಇತಿಹಾಸನೇ ಇಲ್ಲ, ಮಾತಾಡ್ತೀವಿ. ಕೆಲಸಕ್ಕೆ ಬಾಳುವಂತಹ ಮಾತುಗಳನ್ನೇ ಮಾತಾಡ್ತೀವಿ. ಅದಕ್ಕಾಗಿ ನಮ್ಮ ಮಾತುಗಳಿಗೆ ಬೆಲೆಯೂ ಇಲ್ಲ, ತಾಕತ್ತು ಇಲ್ಲ. ಮಾತುಗಳಲ್ಲಿ ನಾವು ಮಾತಾಡ್ತೀವಿ ಅಂದ್ರೆ ಹೌದಪ್ಪ, ಇಂಥವ್ರ ಮನಸ್ಸಿನಲ್ಲಿ ಒಂದು ಜ್ಞಾನದ ದೀಪ ಹೊತ್ತಿತ್ತು ಅಂತ ಎಲ್ಲಾದ್ರೂ ಐತಿ ಅಂತ.
ನಾವು ಮಾತಾಡ್ತೀವಿ, ಇಂತಹ ಒಬ್ಬ ಮನುಷ್ಯ ನಮ್ಮ ಮಾತನ್ನು ಕೇಳಿ ಮುಕ್ತನಾಗಿ ಹೋದ, ಶರಣನಾಗಿ ಹೋದ ಆಗ್ತದೆ. ಗುರುಗಳು ಮಹಾಶಿವಯೋಗಿಗಳವರು ಮಾತನಾಡಿದರು, ಇಡೀ ಜಗತ್ತ ಪಾವನವಾಯಿತು. ನೊಂದವರು, ಬೆಂದವರು, ಅನಾಥರಿಗೆಲ್ಲ ದಾಸೋಹವನ್ನು ಮಾಡಿದರು. ಎಷ್ಟೋ ಜನ ಕಷ್ಟದಲ್ಲಿದ್ದಂಥವರಿಗೆ ಕೈ ಹಿಡಿದು ತಾಯಿಯಾಗಿ ಎತ್ತಿಕೊಂಡರಲ್ಲ, ಅದಕ್ಕೆ ಅವರ ಮಾತುಗಳನ್ನು ನಾವು ಇವತ್ತಿಗೂ ನೆನೆಸ್ತೀವಿ, ಇವತ್ತಿಗೂ ಅವರ ಪವಾಡಗಳನ್ನು ಕೇಳ್ತೀವಿ, ಓದ್ತೀವಿ. ಏನದು ಬರೇ ಮಾತಾಡ್ತೀವಿ. ಆದ್ರೆ ಇಲ್ಲಿ ಬಸವಣ್ಣವರು ಹೇಳ್ತಾ ಇದ್ದಾರ, ಕೂಡಲ ಸಂಗನ ಶರಣರು ಮನದೇನು ಮಾತನಾಡಿದರೆ. ಮನಸ್ಸು ತೆರೆಯೋದು ಅಂದ್ರ ಸಾಮಾನ್ಯ ಕೆಲಸ ಅಲ್ಲ. ಅಕಸ್ಮಾತ್ ನಮ್ಮ ಮನಸ್ಸಿನಲ್ಲಿ ಏನೈತದ ನಾವು ಹಿಂಗ ಹೊರಗೆ ತೆಗೆದೀವಿ ಅಂದ್ರ ಮ್ಯಾಲೆಲ್ಲ ಬಹಳ ಚಲೋ ಕಾಣತಿರ್ತೀವಿ. ಅಕಸ್ಮಾತ್ ನಮ್ಮ ಮನಸ್ಸಿನೊಳಗೆ ಏನದ ಅಂತ ಹೋಗ್ತು ನೋಡ್ಲಾಕ ಅದ್ರ ಬಹಳ ಸುಮಾರು ಇರ್ತೀವಿ, ಚಲೋ ಇರುವುದಿಲ್ಲ. ಎನ್ನ ಚಿತ್ತವು ಹತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದರೆ ಏನು ಹುರುಳಿಲ್ಲವಯ್ಯ. ಹತ್ತಿ ಹಣ್ಣಿದ್ದಂಗ ಮ್ಯಾಲ ನೋಡ ಕಷ್ಟ ನಾವು ಚಲೋ ಕಾಣ್ತೀವಿ. ಅಕಸ್ಮಾತ್ ಹೇಗಾದ್ರೂ ನಮ್ಮ ಮನಸ್ಸಿನಲ್ಲಿ ಏನದ ಅಂತ ಒತ್ತಿ ನೋಡಿದ್ರೆ ಬರೀ ಹುಳ ತುಂಗಾವ ಅಂತ ಬಸವಣ್ಣವರು ಹೇಳ್ತಾರೆ. ಹಿಂಗಾದ್ರೆ ಹೆಂಗ? ಅದೇ ಶರಣರು ಮಾತನಾಡಿದ್ರು ಅಂದ್ರ, ದಾಸಿಮಯ್ಯನವರು ಮಾತನಾಡಿದ್ರ, ಅಕ್ಕ ಮಹಾದೇವಿಯವರು ಮಾತನಾಡಿದ್ರ, ಅಲ್ಲಮ ಪ್ರಭುದೇವರು ಮಾತನಾಡಿದ್ರ, ಸಿದ್ದರಾಮಣ್ಣನವರು ಮಾತನಾಡಿದ್ರ, ಏನು ಲಿಂಗವ ಕಾಣಬಹುದು, ದೇವರನ್ನೇ ಕಾಣಬಹುದು ಮಹಾತ್ಮರ ಮಾತುಗಳಲ್ಲಿ ಅಂತ ಹೇಳಿದ್ರು. ಹಂಗ ಬಸವಣ್ಣನವರು ಈ ಜಗತ್ತಿಗೆ ಯಾಕೆ ಬಂದ್ರು ಅಂದ್ರ, ಈ ಜಗತ್ತಿಗೆ ಒಂದು ದಾರಿ ತೋರಿಸುವ ಸಲುವಾಗಿ ಬಂದರು. ಜಗತ್ತಿನ ಜನರ ಕಣ್ಣೀರನ್ನು ಒರೆಸುವುದಕ್ಕಾಗಿ ಬಂದರು. ಬಿದ್ದವರನ್ನ ಎತ್ತಲಿಕ್ಕಾಗಿ ಬಂದರು. ಜಾತೀಯತೆ ಮಹಾಕತ್ತಲೆಯಲ್ಲಿ ಮುಳುಗಿದಂಥವರನ್ನ ಜಾತ್ಯತೀತತೆಯ ಮಹಾಸೂರ್ಯನೆಡೆಗೆ ಕರೆದೊಯ್ಯುವುದಕ್ಕಾಗಿ ಬಂದರು. ಎಷ್ಟು ನಮ್ಮಲ್ಲಿ ತಿಳುವಳಿಕೆ ಕಡಿಮೆ ಅದ ವಿಚಾರ ಮಾಡಿ. ನಾವೆಲ್ಲರೂ ಹೆಂಗದೇವಿ ಅಂದ್ರ, ಕಣ್ಣು ಇದ್ದು ಕೂಡ ಕಣ್ಣದಾವು, ಆದ್ರ ಬರೀ ಹೊರಗಿಂದ ಅಷ್ಟೇ ನೋಡ್ತೀವಿ, ಒಳಗಿರುವಂತಹ ದೇವರನ್ನ ನೋಡುವುದಿಲ್ಲ. ಆದ್ದರಿಂದ ಕುರುಡರು. ಬಸವಣ್ಣನವರು ಆ ಏನು ಕುರುಡತನ ಬಂದದನ್ನ ಮನಸ್ಸಿಗೆ, ಮನಸ್ಸಿನ ಕುರುಡತನವನ್ನು ತೆಗೆದು ಹಾಕುವ ಸಲುವಾಗಿ ಬಸವಣ್ಣವರು ಬರೋಕ್ಕಿಂತ ಪೂರ್ವದಲ್ಲಿ ಇತ್ತ ದಾಸೋಹ ಪದ್ಧತಿ ಬಹಳ ಕಡಿಮೆ. ಏನ್ ಕಲಿಸ್ಕೊಟ್ರು ಅವರು? ಬಸವಣ್ಣನವರನ್ನು ನಾವು ಯಾಕೆ ಸ್ಮರಿಸ್ತೀವಿ? ಈಗ ನೋಡಿ, ಇಷ್ಟೆಲ್ಲ ಜನ ತಾವು ಬಂದರೆ ಯಾರಿಗೂ ಒಬ್ಬರಿಗೊಬ್ಬರಿಗೆ ಸ್ವಲ್ಪ ಜನ ಸಂಬಂಧಿಕರು ಇರ್ತಾರ, ಇಡೀ ಊರೆಲ್ಲ ಹೆಂಗ್ ಸಂಬಂಧಿಕರಿರ್ತಾರ. ಆದ್ರೆ ಇಡೀ ಊರು ಜನರಿಗೆಲ್ಲ ಆಗಲಿ ಅಂತ ತಿಳ್ಕೊಂಡು ದಾಸೋಹವನ್ನು ಮಾಡಿಸ್ತಾರಲ್ಲ, ಈ ಪರಿಕಲ್ಪನೆಯನ್ನು ಬಸವಣ್ಣ ನಾವು ಕಲಿಸ್ತಾರೆ. ನಾವು ಅಡಿಗೆ ಮಾಡಿದ್ರೆ ನಾವು ಅಷ್ಟೇ ನೋಡ್ತೀವಿ. ನಾವು ಅಡಿಗೆ ಮಾಡಿದ್ದರೆ ಇಡೀ ಊರು ಉಣಬೇಕು ಅನ್ನುವಂತಹ ದಾಸೋಹ ಪರಿಕಲ್ಪನೆಯನ್ನ ಅತ್ಯಂತ ವಿರಾಟ್ ರೂಪವಾಗಿ ಜಗತ್ತಿಗೆ ಪರಿಚಯಿಸಿದವರೇ ಬಸವಣ್ಣನವರು. ದಿನಂಪ್ರತಿ ಕಾಯಕ, ದಿನ ದುಡಿಬೇಕು. ಆ ಬಳಿಕ ದಾಸೋಹ, ದುರ್ಗದಲ್ಲಿ ಒಬ್ಬನೇ ಉಣ್ಣಕ್ ಹೋಗಬೇಡ. ನೀನು 5 ತುತ್ತು ಉಂಡ್ರ ಇನ್ನೊಬ್ಬರಿಗೆ 5 ತುತ್ತು ಉಳಿಸು. ಆ ಬಳಿಕ ಅನುಭವ, ಬರೇ ದುಡಿದು ಅನ್ನೋದು ಇಷ್ಟ ಮಾಡಬೇಡ. ಮಠಕ್ಕೆ ಬಂದ ಸ್ವಲ್ಪ ಶರಣರ ಚರಿತ್ರ ಅನ್ನೋದು ಅದನ್ನಷ್ಟು ಕೇಳು, ಇದಕ್ಕೆ ಅನುಭವ ಅಂತ ಕರೀತಾರೆ. ಅಂತಹ ಬಸವಣ್ಣನವರು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂತೆ ಯಾವಾಗಲೂ ಕೆಲವೊಂದಿಷ್ಟು ಜನ ಹಿಂಗಿರ್ತಾರಲ್ಲ, ಅವರು ಹುಟ್ಟಿದ ಮ್ಯಾಲ ಸಾಧನೆ ಮಾಡ್ಕೊಂಡು ಹೋಗುದಿಲ್ಲ, ಹುಟ್ಟುವಾಗಲೇ ಅಷ್ಟ ಪ್ರತಿಭಾವಂತರಾಗಿ ಹುಟ್ಟಿರ್ತಾರೆ. ಅಂತಹ ಸಾಮರ್ಥ್ಯಗಳಲ್ಲಿ ಅಡಗಿರ್ತದ. ಹಾಗೆ ಬಸವಣ್ಣನವರು ಹೆಂಗಿದ್ರು ಅಂದ್ರ ಅದ್ವಿತೀಯ ಸಾಮರ್ಥ್ಯಶಾಲಿಗಳಾಗಿ ಅವತರಿಸಿದ್ರು. ಬಸವಣ್ಣನವರು ಹುಟ್ಟುತ್ತಲೇ ಅವರಲ್ಲಿ ಶಿವಭಕ್ತಿ ನೆಲೆಸಿತು.
ಕೆಲವೊಂದು ಹುಡುಗರು ಇರ್ತಾವ, ನೋಡ್ಬೇಕು ನೀವು ಹೇಳುವುದಲ್ಲ, ತನ್ನಂತಾನೆ ಮನ್ಯಾಗ ವಿಭೂತಿ ಹಚ್ಕೊತಾವ, ಅವ ನಮಸ್ಕಾರ ಮಾಡ್ತಾವ, ಅವ ಪೂಜಾ ಕಲಿತುಕೊಳ್ತಾವ, ಅವು ಅಪ್ಪ ಪೂಜೆ ಮಾಡುವುದಿಲ್ಲ, ಆದ್ರೆ ಮಕ್ಕಳು ಪೂಜೆ ಮಾಡೋದು ಕಲ್ತಿರ್ತಾವಲ್ಲ, ಅವೇ ಧರ್ಮ ಸಂತಾನ ಅಂತ ತಿಳ್ಕೋಬೇಕು. ನೀವು ಮತಕ್ಕೆ ಬರೋ ಮುಂದೆ ನಿಮ್ಗಿಂತ ಮುಂದೆ ನಿಮ್ಮನ್ನ ಗಾಡಿ ತೋರಿಸ್ಕೊಂಡು ಕರ್ಕೊಂಡು ಬರ್ತಿದ್ರು ಅಂತ ತಿಳ್ಕೋಬೇಕು. ಅವ ನಮ್ಮ ಮಗ ಅಲ್ಲ, ನಮ್ಮ ಅಪ್ಪದಾನ ಅಂತ ನೀವು ತಿಳ್ಕೋಬೇಕು. ಇನ್ನು ಕೆಲವೊಂದಷ್ಟು ಹುಡುಗರು ಇರ್ತಾವ, ನೀವು ಹೋಗಕ್ಕಿಂತ ಮೊದಲ ಹೋಟೆಲ್ ಹೋಗ್ಕೋ, ನೀವು ಹೋಗಕ್ಕಿಂತ ಮೊದಲ ಸಿಗರೇಟ್ ಅಂಗಡಿಗೆ ಹೋಗ್ಕೋ. ಇವ ಅಪ್ಪ ಇದು ಕುಡಿಯೋದು ಬಾಟ್ಲಿ ತಗೋಬೇಕಂತ ಇವ ಅಪ್ಪ ಹೋಗಕ್ಕಿಂತ ಮೊದಲ ಮಗ ಅಂಗಡಿಯಾಗ ಹೋಗೋದು ಕೂತಿದ್ದ. ಅಲ್ಲ ಮಗನ ಅಂದಿವ ಹೋಗಿ, ಅಲ್ಲಪ್ಪ ನಿನ್ನ ಆಶೀರ್ವಾದ ಅಂತ ಹೇಳೋ ಮಗ, ನೀ ಏನ್ ಸಣ್ಣಾಗಿದ್ದಾಗ ಬಾಟ್ಲಿ ಇಟ್ಕೊಂಡು ಮನ್ಯಾಗ ಕುಂಡಿರ್ತಿದ್ಲ, ಅದನ್ನ ನೋಡಿ 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 ಅಪ್ಪ ನಮ್ಮ ಎಲ್ಲಕ್ಕಿಂತಲೂ, ನಮ್ಮ ಅವರಿಗಿಂತ, ನಮ್ಮ ತಂಗಿ, ನಮ್ಮ ಅಣ್ಣ ತಮ್ಮಂದಿರು, ಬಂಧು ಬಾಂಧವರು, ರೊಕ್ಕ, ಈ ಮನೆ, ಇದು ಎಲ್ಲಕ್ಕಿಂತಲೂ ಅತಿ ಹೆಚ್ಚು ಯಾವುದನ್ನ ಪ್ರೀತಿಸ್ತಾನ ಅಂದ್ರೆ ಈ ಬಾಟ್ಲಿ ಪ್ರೀತಿಸ್ತಾನ ಅಂತ ತಿಳ್ಕೊಂಡು ಮಗ ಕಲ್ತ. ಏನ್ ಮಾಡಿದ ಮಗ ಮುಂದ? ಇವ ಒಂದ ಬಾಟ್ಲಿ ಕುಡಿತಿದ್ದ ದಿವ್ಸಕ್ಕೆ, ಅವ ದಿನ 10 ಬಾಟ್ಲಿ ಕುಡಿದು ಮನೆಗೆ ಬರಲ್ಲ. ಇದೇನು ಅಧರ್ಮ ಸಂತಾನ ಅಂತ. ಹಂಗ ಬಸವಣ್ಣನವರು ಅಂದ್ರೆ ಈ ಜಗತ್ತಿನಲ್ಲಿ ಎಂಥವರು ಅಂದ್ರ ತಂದೆ ತಾಯಂದಿರಿಗೆ ಮಮಾ ಗುರುವಾದಂಥವರವರು. ಹುಟ್ಟುತ್ತಲೇ ಅಷ್ಟು ಸಾಮರ್ಥ್ಯ. ಈಗ ಬೆಂಕಿಯ ಕಿಡಿ ಹುಟ್ಟುತ್ತಲೇ ಬೂದಿಯಾಗಿ ಎಂದು ಹುಟ್ಟುವುದಿಲ್ಲ, ಗೊತ್ತಿರಬೇಕು. ಬೆಂಕಿ ಹೆಂಗಿರ್ತದ, ಒಂದು ಕಿಡಿ ಇರ್ತದ ಅಂದ್ರ, ಒಂದು ಜ್ಯೋತಿ, ಒಂದು ಸಣ್ಣ ದೀಪ ಹೆಂಗಿರ್ತದ ಅಂದ್ರ ಇಡೀ ಜಗತ್ತನ್ನೇ ಬೆಳಗಿಸುವಂತಹ ಅದ್ವಿತೀಯ ಸಾಮರ್ಥ್ಯ ಒಂದು ದೀಪದಲ್ಲಿ ಇರ್ತದೆ. ಹಂಗ ಬಸವಣ್ಣನವರಲ್ಲಿ ಅವರು ಸಣ್ಣವರಿದ್ರು, ಅವರಲ್ಲಿರುವಂತಹ ಧರ್ಮದ ದೀಪ, ಅನುಭವದ ದೀಪ, ವಚನದ ಜ್ಯೋತಿಯಷ್ಟು ದ್ವಾರವಿತ್ತು ಅಂದ್ರೆ ಇಡೀ ಜಗತ್ತನ್ನೇ ಬೆಳಗಿಸಿಬಿಟ್ಟಿತು. ಅಂತಹ ವಚನದಲ್ಲಿ ಏನೇನು ಹೇಳಿದರು, ಅವರ ಸಾಮರ್ಥ್ಯ ಎಂತದು, ಅವರ ಶಕ್ತಿ ಅಂತಂದು. ಬಸವಣ್ಣನವರನ್ನ ನಾವು ಬಹಳ ಕಡಿಮೆ ತಿಳ್ಕೊಂಡದೀವಿ. ಅದಕ್ಕ ಇವತ್ತಿಗೂ ಬಹಳ ಜನ ನಾವು ಮಾಡಬಾರದ ಕೆಲಸ ಮಾಡ್ತಿರ್ತೀವಿ. ಗುರು ಬಸವ ಮಹಾಶಿವಯೋಗಿಗಳು ಯಾವ ಮಾರ್ಗ ಹಾಕಿಕೊಟ್ಟ ಆ ಮಾರ್ಗದಾಗ ನಡಿಲಾಕ ಪ್ರಯತ್ನ ಮಾಡೋದು. ಗುರು ಬಸವ ಮಹಾಶಿವಯೋಗಿಗಳ ಮಾರ್ಗ ಬೇರೆ ಅಲ್ಲ, ಬಸವಣ್ಣನವರ ಮಾರ್ಗ ಬೇರೆ ಅಲ್ಲ, ಎರಡು ಒಂದೇ. ಅವರು 12ನೇ ಶತಮಾನದಲ್ಲಿ ಆ ದಾರಿಯನ್ನು ತೋರಿಸಿ ಹೋದ್ರ 18, 19ನೇ ಶತಮಾನದಲ್ಲಿ ಆ ದಾರಿಯಲ್ಲಿ ಸರಿಯಾಗಿ ನಡೆದಂತಹ ಮಹಾಶಿವಯೋಗಿಗಳೇ ಗುರು ಬಸವ ಮಹಾಶಿವಯೋಗಿಗಳವರು. ತೋರ್ಸಾಡಬೇಕು, ದಾರಿಯಲ್ಲಿ ನಡೆಯೋದೇವಲ್ಲ. ಆದ್ರೆ ನಾವು ಎಷ್ಟು ತಪ್ಪು ಮಾಡ್ತಾ ಇದೀವಿ ಸುಮ್ ನೋಡು. ಬಸವಣ್ಣವ್ರು ಒಂದು ವಚನದಲ್ಲಿ ಹೇಳ್ತಾರೆ, ಅದು ಒಂದ ವಚನ ನಾವು ಪಾಲಿಸಿದ್ರು ಸಾಕು, ದಿನ ಏನ್ ಪ್ರವಚನ ಬರೋ ಅವಶ್ಯಕತೆ ಏನಿಲ್ಲ. ಮತ್ ಬಿಟ್ಟಿರ್ ನಾಳಿಂದ ಬರಾಂಗ ಬರಿ ಅದ್ರ ತಿಳ್ಕೊಂಡಿರ್ಬೇಕು ಮಹತ್ವ ಎಷ್ಟದ. ದಯವಿಲ್ಲದ ಧರ್ಮ ಅದಾವುದಿಲ್ಲ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಇಂತನ್ನರವರನ್ನು ವಲ್ಲವಯ್ಯ, ಕೂಡಲ ಸಂಗಮ ದೇವಯ್ಯ. ಧರ್ಮ ಅಂದ್ರೆ ಯಾವುದು? ಧರ್ಮ ಅಂದ್ರೆ ಏನು? ಪೂಜಾ ಮಾಡುವುದು ಧರ್ಮವೇ? ಧರ್ಮ ಅಂದ್ರೆ ಏನು? ಪ್ರಾರ್ಥನಾ ಮಾಡುವುದು ಧರ್ಮವೇ? ಧರ್ಮ ಅಂದ್ರೆ ಯಾವುದು? ಯಾವುದಕ್ಕೆ ಧರ್ಮ ಅಂತ ಕರೀತಾರ? ಧರ್ಮದ ಮೂಲ ಯಾವುದು? ಧರ್ಮದ ಆಧಾರ ಯಾವುದು? ಬಸವಣ್ಣವರು ಹೇಳ್ತಾರ, ದಯವೇ ಧರ್ಮದ ಮೂಲವಯ್ಯ. ನಿನ್ನಲ್ಲಿ ದಯಾ ಇತ್ತು ಅಂದ್ರೆ ತಿಳ್ಕೋಬೇಕು, ಧರ್ಮ ನಿನ್ನಲ್ಲಿ ಅದ ಅಂತ ತಿಳ್ಕೋಬೇಕು. ದಯಾನ ಇಲ್ಲ,
ನಾವೇನಾದ್ರೂ ದಿನಂಪ್ರತಿಯಾಗಿ ಮಾಂಸಾಹಾರ ಸೇವನೆ ಮಾಡುತ್ತಿದ್ದೀವಿ ಅಂತ ತಿಳ್ಕೋಬೇಕು. ನಾವಿನ್ನೂ ಬಸವಣ್ಣನವರನ್ನ ತಿಳ್ಕೊಂಡಿಲ್ಲ. ನಾವೇನಾದ್ರೂ ಹಿಂಸಾ ಮಾಡ್ತಿದ್ದೀವಿ ಅಂದ್ರೆ ತಿಳ್ಕೋಬೇಕು. ಬಸವಣ್ಣನವರು ನಮಗೆ ಈ ಜನ್ಮದಲ್ಲಿ ಒಲಿಯುವುದಿಲ್ಲ ಅಂತ ಸ್ಪಷ್ಟ ತಿಳ್ಕೊಂಡಿರ್ಬೇಕು. ಒಳ್ಳಾಗೆಲ್ಲ ಲಿಂಗ ಕಟ್ಟಿರಬಹುದು. ಲಿಂಗ ಹೋಗಿ ಊಟಕ್ಕೆ ಹಾಕಿ ಇವ ಹೋಗಿ ಮಾಂಸ ತಿಂದು ಬರ್ತಿದ್ದ ಅಂದ್ರ ಇವಾಗ ಹೆಂಗ್ ಬಸವಣ್ಣನ ಭಕ್ತ ಅಂತ ನೋಡು. ದಯವೇ ಧರ್ಮದ ಮೂಲವಯ್ಯ. ಲಿಂಗಾಯತ ಧರ್ಮದ ಆಧಾರಭೂತ ಸಿದ್ಧಾಂತ ಯಾವುದು ಅಂದ್ರೆ ಮಾಂಸಾಹಾರ ಸೇವನೆ ಮಾಡದೇ ಇರುವುದು. ಅಕಸ್ಮಾತ್ ಯಾರಾದ್ರೂ ಮಾಡುತ್ತಿದ್ರಿ ಅಂದ್ರೆ ತಿಳಿಯಲಾರದೆ ಇಲ್ಲಿ ತನಕ ಏನಾಯ್ತು ಆಗಿ ಹೋಯ್ತು. ಇನ್ನು ಮುಂದಾದ್ರೂ ನಾವು ಅದನ್ನ ಮಾಡುವುದಿಲ್ಲ ಅಂತ ಗುರು ಬಸವೇಶ್ವರ ಯೋಗಿಗಳ ಗದ್ದಿಗೆ ಮುಂದೆ ಪ್ರಮಾಣ ಮಾಡಿ ಹೋಗಿ 70 ವರ್ಷ ನೀವು ಮಾಂಸಾಹಾರ ಮಾಡಿದ ಇನ್ನು ಮುಂದೆ ನಾನು ಸಾಯುವವರೆಗೆ ಮಾಂಸಾಹಾರ ಸೇವನೆ ಮಾಡುವುದಿಲ್ಲ, ದಯವೇ ಧರ್ಮದ ಈ ಸಿದ್ಧಾಂತವನ್ನು ಪಾಲಿಸ್ತಾನಂತ ಪ್ರಮಾಣ ಮಾಡಿ ಬಸವಣ್ಣನವರಿಗೆ ನಿಮ್ಮ 2 ದಿವಸದಲ್ಲಿ ಮುಕ್ತಿಯನ್ನು ಕೊಟ್ಟು ಬಿಡ್ತಾರೆ. ಅಷ್ಟು ಸಾಮರ್ಥ್ಯ, ಅಷ್ಟು ಗೊತ್ತಾಗುವುದಿಲ್ಲ ಏನು. ಒಂದು ಸಿಂಹದ ಹಲ್ಲಿನ ರಚನಾ ಹೆಂಗಿರ್ತದ ಅಂದ್ರ ಯಾವೇ ಮಾಂಸಾಹಾರಿ ಪ್ರಾಣಿಗಳದಾವ ಹಲ್ಲಿನ ರಚನಾ 2 ಕೋರೆ ಹಲ್ಲು ಬಹಳ ಉದ್ದಿರ್ತಾವ. ನಾಯಿ ಹಲ್ಲ, ತ್ವಾಳಿನ ಹಲ್ಲ, ಚಿರತೆ ಹಲ್ಲ, ಸಿಂಹದ ಹಲ್ಲ, ಹುಲಿಯ ಹಲ್ಲ ಇವೆಲ್ಲ ನೋಡ್ರಿ ನೀವು ಹೆಂಗಿರ್ತಾವ. ಆಕಳ ಹಲ್ಲ, ಕುದುರೆ ಹಲ್ಲ, ಇವೇನೇನು ಹೊಲ ಅದಾವ ಇವೆಲ್ಲಗಳ ಹಲ್ಲನ್ನು ನೋಡ್ರಿ. ಹುಲ್ಲು ತಿನ್ನುವಂತಹ ಪ್ರಾಣಿಗಳ ಹಲ್ಲಿನ ರಚನಾನೇ ಬೇರೆ ಅದ, ಮಾಂಸ ತಿನ್ನುವಂತಹ ಪ್ರಾಣಿಗಳ ರಚನಾನೇ ಬೇರೆ ಅದ. ದೇವರು ನಮ್ಮ ಶರೀರದ ರಚನಾ ಮಾಡಿದ್ದು ಸಸ್ಯಾಹಾರಿಯಾಗಿ ಬದುಕುವಂತ ಮಾಡ್ಯಾನ. ಅದನ್ನ ಬಿಟ್ಟು ನಮಗೆ ಯಾರು ಹೇಳೋರು ಕೇಳೋರು ಇಲ್ಲ, ನಡೆದು ಬಿಟ್ಟಿದೀವಿ ನಾವು. ಒಂದು ಪ್ರಾಣಿ ಇಷ್ಟ ವಿಚಾರ ಮಾಡೋಣ. ದೇವಿಲ್ಲದ ಧರ್ಮ ಅದಾವುದಯ ಅಂದಲ್ಲ ಬಸವಣ್ಣ. ಹೋಗಿ ನಮಗೊಂದು ಕಾಲಾಗ ಮುಳ್ಳು ಚುಚ್ಚಿತು ಅಂದ್ರ ದಾರಿ ಮೇಲೆ ಹೋಗು ಮುಂದೆ ಒಂದು ಮುಳ್ಳು ಚುಚ್ಚಿತು ಅಂದ್ರ ನಾವು ಆ ಮುಳ್ಳು ಯಾವ ಒಗದಾನ ಅವನ ಹಿಡ್ಕೊಂಡು, ಆ ರೋಡ್ ಯಾವ ಮಾಡಿಸ್ಯಾನ ಅವನ ಹಿಡ್ಕೊಂಡು, ಯಾರ ಹೊಲ ಮಂಗಲೈತೆ ಅವನ ಹಿಡ್ಕೊಂಡು ಎಲ್ಲರನ್ನೂ ಬೇರ್ಬಿಡ್ತೀವಿ. ಒಂದು ಮುಳ್ಳು ಚುಚ್ಚಿದ್ದೆ ಇವ ಕಣ್ಣ ಮುಚ್ಚ ಮುಳ್ಳಿನ ಮೇಲೆ ಹೆಜ್ಜೆ ಇಟ್ಟಾನ ಮತ್ತಿಷ್ಟು ಆಗಿ. ಆದ್ರ ಒಂದು ಪ್ರಾಣಿ ಅದರ ಜೀವವನ್ನೇ ನಾವು ತೆಗಿತೀವಿ ಅಂದ ಬಳಿಕ ಅದು ದೇಹ ಬಿಡುವ ಮುಂದ, ಪ್ರಾಣ ಬಿಡುವ ಮುಂದ ಇವನ ವಂಶ ನಷ್ಟ ವಂಶವಾಗಲಿ, ಇವ ಹಾಳಾಗಿ ಹೋಗಲಿ ಅಂತ ಶಾಪ ಬಂದು ದೇಹ ಬಿಡ್ತದೆ. ಬರ್ನಾರ್ಡ್ ಶಾ ಅಂತ ಬಹಳ ದೊಡ್ಡ ದಾರ್ಶನಿಕ ತತ್ವಶಾಸ್ತ್ರಜ್ಞನಾಗಿ ಹೋದ ಈ ಜಗತ್ತಿನ. ಒಂದು ದಿನ ಬರ್ನಾರ್ಡ್ ಶಾ ನಡೆದಂತಹ ಘಟನಾ ಇದು, ನೆನಪಿಟ್ಟುಕೋರಿ. ಎಲ್ಲ ಮಾತ್ರ ಮರೀರಿ, ಇದನ್ನ ಮಾತ್ರ ಮರಿಬೇಡ. ಬರ್ನಾರ್ಡ್ ಶಾ ಅವರು ಒಂದು ದೊಡ್ಡ ಸಭೆಗೆ ಹೋಗಿರ್ತಾರ. ಬಹಳ ದೊಡ್ಡ ತಿಳಿದವರೆಲ್ಲ ಅಲ್ಲಿ ಬಂದಿರ್ತಾರ. ಒಂದು 8-10 ಜನ ತಿಳಿದವರು ಬಂದಿರ್ತಾರ. ಅವ್ರ ಟೇಬಲ್ ಎಲ್ಲಾ ಸಭಾ ಮುಗಿತದ, ಮೀಟಿಂಗ್ ಮುಗಿತದ, ಮುಗಿದ ಬಳಿಕ ಊಟ ಮಾಡಬೇಕು. ಆ ಸಮಯಕ್ಕ 4 ಕುರ್ಚಿ ಈ ಕಡೆ 4 ಕುರ್ಚಿ ಈ ಕಡೆ ಹಾಕಿರ್ತಾರ. ಎಲ್ಲರ ಮುಂದೆ ತಾಟನ್ನು ತಂದು ಇಡ್ತಾರ. ಇಟ್ಟ ಬಳಿಕ ಬರ್ನಾರ್ಡ್ ಶಾ ಅವರು ಸುಮ್ಮ ಕುಂತ ಬಿಡ್ತಾರ, ಊಟ ಮಾಡುವುದಿಲ್ಲ. ಅವಾಗ ಸುತ್ತಮುತ್ತ ಇದ್ದಂತವ್ರು ಕೇಳ್ತಾರೆ, ಯಾಕೆ ನೀವ್ಯಾಕೆ ಊಟ ಮಾಡುವುದಿಲ್ಲ ಅಂತ ಕೇಳ್ತಾರ. ಅವಾಗ ಬರ್ನಾರ್ಡ್ ಶಾ ಒಂದು ಮಾತನ್ನ ಹೇಳ್ತಾರ, ಅದನ್ನ ಎಲ್ಲರೂ ಮನ್ಯಾಗ ಹೋಗಿ ಬರದು ಹಚ್ಚಿ ನೆನಪಿಟ್ಟುಕೋರಿ, ಮತ್ತೆ ಮರದತ್ತೆ ಎಲ್ಲಾಕ ಹೋಗ್ಬೇಕು. ಏನ್ ಹೇಳಿದ್ರು ಅಂದ್ರ ಅವರು, ನಾ ಯಾಕೆ ಊಟ ಮಾಡೋದಿಲ್ಲ ಅಂದ್ರ ನನ್ನ ಹೊಟ್ಟೆ ಅಂದ್ರ ಸತ್ತ ಪ್ರಾಣಿಗಳನ್ನ ಹೂಳುವಂತಹ ಸ್ಮಶಾನ ಅಲ್ಲ ಅಂತ ಹೇಳಿದ್ರು. ಪ್ರಾಣಿಗಳ ಸತ್ತು ಅಂದ್ರೆ ಎಲ್ಲಿ ಹೋಗಿ ಹೋಗ್ಬಿಡ್ತಾರ? ಸ್ಮಶಾನದಲ್ಲಿ ಹೋಗ್ಬಿಡ್ತಾರ. ಹಂಗ ಇವೆಲ್ಲ ಪ್ರಾಣಿಗಳನ್ನ ಕೊಂದು ನಾವು ತಿಂತಿದ್ದೀವಿ ಅಂತ ತಿಳ್ಕೋಬೇಕು. ನಾವು ನೇರವಾಗಿ ನಮ್ಮ ಹೊಟ್ಟೆಯನ್ನ ಸ್ಮಶಾನ ಮಾಡಿದೀವಿ ಅಂತ ಇದರ ಅರ್ಥ. ಬಸವಣ್ಣವ್ರು ಇದನ್ನ ಹೇಳಿದ್ರು. ಅದಕ್ಕ ಆ ಬಸವಣ್ಣನವರು ಇನ್ನೂ ಏನನ್ನ ಹೇಳಿದರು, ಅವರ ತತ್ವ ಸಿದ್ಧಾಂತಗಳೇನು, ಅವರ ಪ್ರೇರಣೆ ಅಂತದು,
ಅದನ್ನ ನೋಡೋಣ. ಇವತ್ತ ಬಹಳ ಒಂದು ಸಂತೋಷ. ಮುಸಲ್ಮಾನ ಬಾಂಧವರು ಗುರುಬಸವ ಮಹಾಶಿವಯೋಗಿಗಳ ಮೇಲೆ ಅಪಾರ ಭಕ್ತಿಯನ್ನು ಇಟ್ಟುಕೊಂಡು ತಮ್ಮೆಲ್ಲರಿಗೂ ಮಹಾ ದಾಸೋಹ ಸೇವೆಯನ್ನು ಮಾಡ್ಯಾರ. ಅವ್ರಿಗೊಂದು ಜೋರಾದ ಚಪ್ಪಾಳೆ. ಧರ್ಮ ಮೊದಲಿರ್ಬೋದು, ಆದ್ರೆ ಮನುಷ್ಯ ಮೊದಲಿಲ್ಲ. ಅವರು ಮನುಷ್ಯರಾದಿಲ್ಲ, ನಾವು ಮನುಷ್ಯರಾದೀವಿ. ಯಾರಲ್ಲಿ ದಯಾ ಧರ್ಮಕ ಮೂಲಹೇ ಎನ್ನುವಂತಹ ಸಿದ್ಧಾಂತ ಅಂಗವಿಸಿಕೊಂಡರಲ್ಲ, ಅದು ನಿಜವಾದಂತಹ ಧರ್ಮ. ಎಲ್ಲಾ ಧರ್ಮ ಇದನ್ನೇ ಹೇಳ್ತಾರೆ. ಹಂಗ ನಾವೆಲ್ಲರೂ ಕೂಡ ಆ ದಾಸೋಹದ ಪರಿಕಲ್ಪನೆಯ ಅಡಿಯಲ್ಲಿ ಅವರೆಲ್ಲ ಏನೇನ್ ದಾಸೋಹವನ್ನು ಮಾಡ್ಯಾರ, ಬಹಳ ದೊಡ್ಡ ಬದಲಾವಣೆ. ಅದಕ್ಕ ಅವರೆಲ್ಲರೂ ಕೂಡ ಇವತ್ತು ನಿಜವಾಗಿಯೂ ಬಸವಣ್ಣನವರು ಏನ್ ದಾಸೋಹವನ್ನು ಮಾಡಂತ ಹೇಳಿದ್ರಲ್ಲ, ಅವರು ಮಾಡಿ ತೋರಿಸಿದ್ರು. ಅವರಿಗೆ ಗುರುಬಸವ ಮಹಾಶಿವಯೋಗಿಗಳವರ ಆಶೀರ್ವಾದ ಸದಾಕಾಲ ಇರ್ತದಂತ ಹಾರೈಸ್ತಾ 2 ನುಡಿಗಳು ಶ್ರೀ ಗುರು ಚರಣಕ್ಕೆ ಸಮರ್ಪಣೆ.